ಅಲ್ಲ ಒಂದೆರಡು ಮಾರುವೆ ಅದು ಅತ್ತಿ ಮತ್ತಿ ಹತ್ತಿ ಹಂಗಾರ ಅಂಡಾರ್ ಕರವೀರ ಕಕ್ಕಿ ನುಕ್ಕಿ ತ್ವರ್ನುಕ್ಕಿ ಹೊಳಿ ನುಕ್ಕಿ ಚಾರು ಚಕ್ತಿ ಜಾಂಪಿ ಜುಳುಕ ಸುಲ್ಕ ಹಾಲಿ ಗೋಳಿ ಶಳ್ಳಿ ಔಂಟಿ ಕೌಂಟಿ ಕಾರಿ ಕಾಸನ ಎಡಬುರಿ ದೇವದಾರಿ ಬಿಲ್ಪತ್ರಿ ರಾಂಪತ್ರಿ ಹೊನ್ನಿ ಸುರುವನ್ನಿ ಹೊಳಿವನ್ನಿ ಸುರ್ಗಿ ಬೋಗಿ ಕಲ್ಬೋಗಿ ಏರ್ಬೋಗಿ ನಂದಿ ಬೆಳ್ಳಂದಿ ಜಂಬಿ ಬಿಲ್ಕಂಬಿ ಕಲ್ಕಂಬಿ ಹಣಿಮರ ಬೈಣಿಮರ ಉಡಿಮರ ಉದಿಮರ ಬಾಗಳ್ಮರ ಜಂಬಿ ಮರ ಅನಂಗಿ ಮರ ಕೊಡ್ಸದ ಮರ ಮುದ್ದನ ಮರ ಕದ್ರಿ ಮರ ಚಿಪ್ಪಳ ಮರ ಬ್ಯಾಪಳ ಮರ ಹುಲಿಚೆಂಡಿ ಮರ ಹುಣಸಿ ಮರ ಮೈನ್ ಮರ ಗಾಳಿ ಮರ ಔಂಟಿ ಮರ ಒಂದೇ ಇಡ ಮರ ಅದ ಅಯ್ಯಯ್ಯೋ. ಸ್ನೇಹಿತರೆ, ಕುಂದಾಪುರ ಭಾಷಿ ಕೇಂಬೂಕೆ ಚಂದ ಕಾಣಿ, ನಮ್ಮ ಮನು ಹಂದಾಡಿಯವ್ರ ಮಾತು ಕೂಡ ಕೇಂಬೂಕೆ ತುಂಬ ಚಂದ ಚಂದ. ನಿಮ್ಗೆ ಯಾರು ಗೊತ್ತಾಯ್ತಲ್ಲ, ಮಾತಿನ ಮಲ್ಲ, ಅದರಲ್ಲೂ ಕುಂದಾಪುರ ಭಾಷೆನ ಇವತ್ತು ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಖ್ಯಾತಿಗೆ ತೆಗೆದುಕೊಂಡು ಹೋದ ಮನು ಹಂದಾಡಿಯವ್ರು ನಮ್ಮ ಜೊತೆಗಿದ್ದಾರೆ. ನಾನು ಹೇಳಿದೆ ಮನು ಹಂದಾಡಿ, ನಿಮ್ಗೆ ಗೊತ್ತಾಯಿತು ಇವರು ಮನು ಹಂದಾಡಿ ಅಂತ. ಮನು ಹಂದಾಡಿಗೆ ಮನು ಹಂದಾಡಿಯೇ ಸಾಟಿ. ನಮಸ್ಕಾರ ಮನು ಹಂದಾಡಿಯವರು. ನಮಸ್ಕಾರ. ಅಲ್ಲ ಮರ್ರೆ, ನಾವು ಮತ್ತೆಂತಲ್ಲ ಈ ಮಳೆಗಾಲ ಸುದ್ದಿ ಹೇಳುದಾರೆ, ಇದು ಹುಬ್ಬಿ ಮಳಿ, ಈ ಮಕ್ಕಿ ಮಳಿ ಯಾರ ಮೇಲೆ ಬಪ್ಪದಿದ್ದು ಹುಬ್ಬಿ ಮಳಿಯೂ ಸಮ ಅಂಬರ್ ಮಕ್ಕಳಿಗೆ ಅಬ್ಬಿ ಹಾಲು ಸಮ ಅಂಬರ್ ಆ ನಮ್ಮನಿ ಈ ಕೈ ಹೊಡಿಯಪ್ಪತಿ ನಾವು ಸಣ್ಣ ಹನಿ 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 ದುಂಬಕ್ ಇದೆ ಅಂತ ಜಪ್ಪಿ ಹೊಡೆದ್ರೆ ಈ ವರ್ಷ ಅಂತ ಚೆಟ್ಟು ತಿಂದೆ ನಾವು ಇದೆಲ್ಲ ಹೇಳಿ ಜೋಕ ಇಲ್ಲ. ಮನು ಹಂದಾಡಿ ಅವರ ಓ ಈ ಅರ್ಲು ಹೊಟ್ಟಿ ಹಂಗೆ ಮಾತಾಡ್ತಿರಲ್ಲ ಮರ ಪಟ್ 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 ಅಂತ, ಇದು ಯಾವಾಗ ಶುರು ಮಾಡಿದ್ದು ಮರ ನೀವು? ನಾನು ಕುಂದಾಪುರದಂಗೆ ಏಗಳು ಹುಟ್ಟನೋ ಅದೇ ತಾರೀಕಿಂದ ನಮ್ಗೆ ಅದು ಬಂದಿತ್ತೇನೋ ಇವ್ರೆ. ಇಲ್ಲಿನ ಒಡನಾಟ, ಜನರ ಅಭಿಮಾನ, ಅದರಿಂದ ಅದು ಬಂತೇನೋ ಇವ್ರೆ. ಅದೊಂದು ಅಂದ್ರೆ ಹೇಗೆ ಇದು ಹೆಂಗೆ ಅಭ್ಯಾಸ ಶುರುವಾದ ಹೆಂಗೆ ಈ ಕಲೆ? ನಾನು ಶಾಲೆಗೆ ಹೋಗ್ಪತಿನೂ ಹಿಂಗೆ ಪಣಕ್ ಹೌದು, ಶಾಲೆಗೆ ಹೋಗ್ಪತಿನೂ ಪಣಕ್ ಗಜಲ್ ಕುತ್ರಿ ಅಂತಿದ್ದೀರ. ಮತ್ತೆ ಈ ದೋಸ್ತಿಗಳೊಟ್ಟಿಗೆ ಆಡುವತ್ತಿನ ಅಲ್ಲಿ ಇಲ್ಲೂ ಹಾಗೆ ಎಲ್ಲ ಹೋದಲ್ಲಿ ಬಂದಲ್ಲೂ ಅದೇ ಮನೆ ಮಾತಿದ್ದಿತ್ತು. ಕೆಲವ್ರು ಬೈತಿದ್ರು, ಕೆಲವ್ರು ನೆಗಾಡ್ತಿದ್ದೀರ. ಅವ್ರು ನೆಗಾಡ್ತಿದ್ದೇ ನಂಗೆ ಒಂದು ಮನೆ ಖುಷಿ ಕೊಡ್ತಿತ್ತಿವ್ರೆ. ಹಾಗೆ ಕಡಿಕೆ ನಮ್ಮ ಅಜ್ಜಿ ಮನೆ ನೈಲಾಡಿ ಅಂತೇಳಿ, ನಮ್ಮ ಅಜ್ಜಿ ಅಮ್ಮನ ಅಮ್ಮ ಲಚ್ಚಮ್ಮ ಶೆಡ್ತಿ ಅಂತೇಳಿ, ಅವಳು ನಂಗೊಂದು ಕುಂದ ಕನ್ನಡದ ವಿಶ್ವಕೋಶ ಇದ್ದಂಗೆ ಇವ್ರೆ. ಅಷ್ಟು ಶಬ್ದ, ಕುಂದಾಪುರ ಕನ್ನಡದಷ್ಟು ಪದ್ಯ ಅದು ಇದೆಲ್ಲ ನಾಯ್ಕೆ ಹೇಳಿ ಕೊಡ್ತಿದ್ದಳು. ನಾನು ರಜೆಗೆ ಹಾತಿದ್ದೆ. ಅದಕ್ಕೆ ಮಕ್ಕಳನ್ನ ಮೊಬೈಲ್ಗಿಂತ ಬಿಟ್ಟು ಮನೆಗೆ ಹಳಿ ಅಜ್ಜಿ ಇದ್ರೆ ಅಜ್ಜಿ ಒಟ್ಟಿ ಮಕ್ಕಳನ್ನ ಬೆಳೆಸೋದು ಒಳ್ಳೇದಾಯ್ತು ರತ್ನ. ಅದು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಅಜ್ಜಿ ಕತಿ ಅಂತ ನೀವು ಹೇಳಿಕ್ಕ, ಅಜ್ಜಿ ಕತಿ ಅಲ್ಲ, ಅಜ್ಜಿ ಅವ್ರ ಹತ್ರ ಒಂದು ಜೀವನದ ದೊಡ್ಡ ಅಜ್ಜಿದ ಅನುಭವದ ಕತೆ ಅಲ್ಲ, ಜೀವನ ಶೈಲಿ. ಓ ಹಾಗಾದ್ರೆ ಇದೆಲ್ಲ ಈಗ ಅಜ್ಜಿ ಅಂತ ಬಂದದ್ದು ನಿಮ್ಗೀಗ ಅಲ್ಲ? ಅಜ್ಜಿ ಮತ್ತೆ ನಮ್ಮ ಈ ಪರಿಸರ. ಓ ಹಾಗಾದ್ರೆ ಈಗ ನಾವು ಧನ್ಯವಾದ ಹೇಳಿದ್ರೆ ನಿಮ್ಗೆ ಹೇಳೋಕ್ಕಿಂತ ಮುಂಚೆ ನಿಮ್ಮ ಅಜ್ಜಿಗೆ ಹೇಳಕ್ಕೆ ಅಜ್ಜಿ ಅಲ್ಲ, ನಮ್ಮ ತಂದೆ ಮಾಬಲ ಹೆಗಡೆ ಅಂತಿದ್ರು. ಅವ್ರು ಮಾತಾಡೋ ಸ್ಟೈಲ್ ಹೆಂಗೆ, ನಾನು ಬರೀ ಪಣಕ್ ಹಾಕೋಯ್, ಅವ್ರು ಕೆಲವು ಸರಿ ಬೊಯ್ಯುವುದು ಬಡುಕ್ ಬತ್ತಿದ್ರು. ಅವ್ರ ಆ ಬಡುಕ್ ಬಪ್ಪತ್ತಿನ ಆ ಶೈಲಿ, ಆ ಮಾತಾಡೋದನ್ನೆಲ್ಲ ನಾನು ಹೆಕ್ಕಿ ಬಾಯ್ಕೊಂಡಿದ್ದೆ. ಮತ್ತೆ ನಮ್ಮ ಅಮ್ಮನ ಮನೆ ಅಂತೂ ನೈಲಾಡಿ, ರತ್ನಾವತಿ ಅಂತೇಳಿ ನಮ್ಮ ಅಮ್ಮ ಅವ್ರ ಮನೆ ನೈಲಾಡಿ. ನಾನು ಅಲ್ಲಿಗೆ ಅಜ್ಜಿ ಮನೆಗೆಲ್ಲ ಹಾತಿದ್ದೆ. ನಮ್ಮ ಅಮ್ಮನು ಕೂಡ ಅದಕ್ಕೆಲ್ಲ ಬಹಳ ಕೊಡುಗೆ ಇತ್ತಲ್ಲ. ಹೌದು, ನೀವೀಗ ಸಾರ್ವಜನಿಕ ಕಾರ್ಯಕ್ರಮಕ್ಕೆಲ್ಲ ಹೋಗಿ ಶುರು ಮಾಡಿದ್ದು ಅಥವಾ ಅದರಲ್ಲಿ ಒಂದು ಸ್ಟಾರ್ ವ್ಯಾಲ್ಯೂ ಬರಲಿಕ್ಕೆ ಕಾರಣ, ನೀವತ್ತು ಕುಂದಾಪುರ ಭಾಷೆಗೆ ಏನಾದ್ರು ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಬಂದಿದ್ರೆ, ನಾನು ಆಗಲೇ ಹೇಳಿದೆ, ನಿಮ್ಮ ಮಾತು ನೀವು ಈ ಪಟ್ 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 ಪಟ ಮಾತಾಡಿ ಅದು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ಮನೆಯಿಂದ ಮನೆಗೆ ಹೋಯ್, ಅದು ಒಂದು ಕಾರಣ. ಆದರೆ ಈಗ ನೀವು ಅದನ್ನೀಗ ಆ ಥರದಲ್ಲಿ ಫಸ್ಟ್ ಶುರು ಮಾಡಿದ್ದ, ಸಾರ್ವಜನಿಕ ಕಾರ್ಯಕ್ರಮ ಶುರು ಮಾಡಿದ್ದು ಫಸ್ಟ ಎಂತ ಹೇಳಕ್ಕ? ಅಂದರೆ ಈ ಕುಂದಾಪುರ ಕನ್ನಡ ವಿಶ್ವಮಟ್ಟಕ್ಕೆ ಕೊಂಡೊಯ್ದಂತ ಹೇಳ್ರಲ್ಲ, ಹೌದು. ಅದ್ರಲ್ಲಿ ನಾನು ಹೇಳೋದಾರೆ ಇವ್ರೆ, ನಾನು ಅಷ್ಟು ದೊಡ್ಡವನು ಅಲ್ಲ. ಅದಕ್ಕಿಂತ ಹೆಚ್ಚು ನಮ್ಗಿಂತ ಮೊದಲು ತುಂಬಾ ಜನ ಇದನ್ನೆಲ್ಲ ಮಾಡಿರಿವ್ರೆ. ಅವರೆಲ್ಲ ಮಾಡಿದ ಪ್ರಯತ್ನದ ಒಂದ್ ಎಳೆನ ನಾವು ತಕೊಂಡದಂತ ಹೇಳಕ್ ಬಿಟ್ರೆ ಅದ್ರ ಹಿಂದೆ ತುಂಬಾ ಜನ ಇದ್ರು. ಕೆಲವು ನಮಗೆ ಹೆಸರು ಹೇಳೋಕೆ ನೆನಪು ಬರ್ತಿಲ್ಲ ಅಂತದ್ದು ಗೊತ್ತಿಲ್ಲ. ಆದ್ರೂ ಸ್ಟಾರ್ ಆದ್ ನೀವೀಗ, ನಿಮ್ ದೊಡ್ಡತನ ಅದು, ನಿಮ್ಮ ದೊಡ್ಡತನ ಮನು ಹಂದಾಡಿಯವರು. ಆದ್ರೆ ಈ ವಾಟ್ಸಪ್ಗೆಲ್ಲ ಕೇಂದ್ರ ನಾವೆಲ್ಲ ಮನು ಹಂದಾಡಿಯವ್ರದ್ದು ಯಾರಪ್ಪ ಒಂದ್ಸತಿ ಕಾಣ್ಕಲೆ ಹರಿ ಏನ್ ಸಿಕ್ಕಿರಿ ನೀವು ಮೊನ್ನೆ ಅಲ್ಲ? ನಮಗೊಂದು ಆ ಕುತೂಹಲನ ಮಾತ್ರ ಮೂಡಿಸ್ಕಾದ್ರೆ ಅದೊಂದು ಸ್ಟಾರ್ ವ್ಯಾಲ್ಯೂ. ಅದು ಆ ಸ್ಟಾರ್ ವ್ಯಾಲ್ಯೂ ಸಿಕ್ಕಿದ್ದು ನಿಮಗೆ ಫಸ್ಟ್. ಯಾಕಂದ್ರೆ ಅದ್ರ ಹಿಂದೆ ನಿಮ್ಮ ಶ್ರಮ ಇದೆ. ನೀವು ಅದನ್ನ ಕುಂದಾಪುರ ಭಾಷೆ ಅಷ್ಟಪ್ಪ ಶಬ್ದ ಈಗ ಕಾಣಿ, ನೀವು ಫಸ್ಟಿಗೆ ಮರದ ಹೆಸರು ಆ ನಮ್ಮನಿ ಬಾಯ್ಪಟ್ಟು ಹೇಳೋಕೆ ಸಾಧ್ಯ ಮಾರ್ರೆ? ಅಲ್ಲ, ಅಂದ್ರೆ ಎಂತ ಗೊತ್ತೇವ್ರೆ, ಅದರಿಂದ ಹಿಂದೆ ಅಂದ್ರೆ ನಮ್ಮ ASN ಹೆಬ್ಬರ್ ಅವರ ಆಶೀರ್ವಾದ, ಮತ್ತೆ ನಮ್ಮ ಓಂ ಗಣೇಶ್ ಕಾಮತ್ ಉಪ್ಪುಂದ ಫಸ್ಟ್ ಒಂದ್ಸರಿ ನನ್ನ ಬಗ್ಗೆ ಯಾರು ಈ ಆಡಿಯೋ ವಿಡಿಯೋ ಬರ್ತಿದ್ದಲ್ಲ, ಎಂಥದ್ದು ಕಲ್ಪನೆ ಇದ್ದಲ್ಲ ನನ್ನ ಬಗ್ಗೆ ನಾನು ಎಲ್ಲೋ ಇದ್ದಿದ್ದೆ, ಅವರಿಗೆ ನಮ್ಮ ಉಪ್ಪುಂದ ನಾಗೇಂದ್ರಣ್ಣ ಅವರೆಲ್ಲ ಒಟ್ಟು ಅದನ್ನ ಇನ್ಫಾರ್ಮೇಶನ್ ಕೊಟ್ಟು
ಓಂ ಗಣೇಶ್ ಕಾಮತ್ ಅವರು ಕನ್ನಡ ಕುಂದಪ್ರಭ ಇದ್ರಂಗ ಹಾಕಿದ್ದೀವ್ರೆ. ಕುಂದಪ್ರಭ ಹಾಕಿ ಅಲ್ಲ ಮತ್ತೆ ಕುಂದ ಕನ್ನಡದ ಬಗ್ಗೆ ನಮ್ಮ ಓಂ ಗಣೇಶ್ ಕಾಮತ್ರು ಕೂಡ ಅಷ್ಟೇ ಇದು ಕೆಲಸ ಎಲ್ಲ ಮಾಡ್ತಿದ್ರು. ಅವರು ಸಿನಿಮಾ ನಟರು ಹೌದು, ಮ್ಯಾಜಿಕ್ ಮಾಡ್ತಾರೆ. ವರ್ಲ್ಡ್ ಫೇಮಸ್ ಮ್ಯಾಜಿಷಿಯನ್ ಅವರು, ಅಷ್ಟು ದೊಡ್ಡ ವ್ಯಕ್ತಿ. ಆ ದಿವಸ ನನ್ನ ಹತ್ರ ತುಂಬಾ ಹೊತ್ತೊಂದು ಫೋನಾಗ ಮಾತಾಡಿ ಅದನ್ನೆಲ್ಲ ಪೇಪರ್ ಹಂಗೆಲ್ಲ ಹಾಕಿದ ಅವ್ರಿಗೆ ನಾನು ಯಾವತ್ತೂ ಚಿರಋಣಿ. ಮತ್ತೆ ನನ್ನ ಆಡಿಯೋ ಫಸ್ಟ್ ಬಂದಲ್ಲಿ ಗುರುತಿಸದಿವ್ರೆ ನಂಗೆ ಇದು ಹಿಂಗೆಲ್ಲ ಆತಂದು ಗೊತ್ತಿರ್ಲಿಲ್ಲ. ಮೊದಲ ಗಜಲ್ ಎಲ್ಲರೂ ಎದುರು ಮಾಡ್ತಿದ್ದೆ. ಆ ದಿವಸ ಕೋಣಿ ಒಳಗೆ ಕೂಕೊಂಡು ಒಂದು ಮೊಬೈಲ್ ಹಂಗ್ ಮಾಡಿದ್ವಿ. ಅದು ನನ್ನ ಹತ್ರ ಮೊಬೈಲ್ ಆಗ್ಲಿಕ್ಕೆ ಅಷ್ಟು ದೊಡ್ಡದಿರ್ಲಿ, ಯಾರದೋ ಒಂದು ಮೊಬೈಲ್ ತಗೊಂಡದ್ದು ಮಾಡೋದು ಅವರೆಲ್ಲ ಕಳಿಸೋದು. ಈ ಮಾಣಕಟ್ಟೆ ಹತ್ರ ನೈಕಂಬಳಿ ಅಂದೇಳಿ ಊರಿತ್ತು, ಅಲ್ಲೊಬ್ರು ನಾಗರಾಜ್ ಶೆಟ್ರ್ ಅಂತ ಹೇಳಿದ್ರು. ಅವ್ರು ಹಿಂಗೆ ಹೊಸ ಪ್ರತಿಭೆಗಳೆಲ್ಲ ಬಂದ್ರೆ ಅವ್ರನ್ನೆಲ್ಲ ಹುಡುಕಿ ಒಂದು ಪ್ರಚಾರ ಇದೆಲ್ಲ ಮಾಡ್ತಾರೆ. ಅವ್ರು ಒಂದ್ಸರಿ ಫೋನ್ ಮಾಡಿ ಬೆನ್ ತಟ್ರು. ಆಮೇಲೆ ಎರಡನೇ ಜನ್ನಾಲ್ ಚಂದ್ರಶೇಖರ್ ಶೆಟ್ರ್. ಆಮೇಲೆ ಬಂತು ಕಾಣಿ ಫೋನ್ ಅವು ಇವು ಅಂದೇಳಿ ಮರ್ರೆ ಎಷ್ಟು ಲೈಕ್ ಐತೆ ಅಂದೇಳಿ ಬೆನ್ನ ತಟ್ಟಿ ಎಲ್ಲರೂ ನಮ್ಮನ್ನ ಬೆನ್ನ ತಟ್ಟಿ ಮುಂದೆ ಕಳಿಸಿದವ್ರು ಬಿಟ್ರೆ ಯಾರು ಒಂದು ಬೈದವ್ರಿಲ್ಲ. ಸಜೆಷನ್ ಕೊಟ್ಟವ್ರು ಇದ್ರು, ಹಂಗಲ್ಲ ಹಿಂಗ್ ಮಾಡಕ್ಕಿತ್ತು, ಹಿಂಗ್ ಮಾಡ್ರಿ ಇನ್ನೂ ಲೈಕ್ ಅಂತ ಹೇಳಿದವ್ರು. ಈಗ ನಾವು ಕುಂದಾಪುರ ಕನ್ನಡ ಇದರಲ್ಲಿ ಮತ್ತೆ ನಾವು ಒಂದು ನೆನೆಸುವ ವ್ಯಕ್ತಿ ಯಾರು ಕೇಳಿದ್ರೆ ದಿವಂಗತ ತೆಕ್ಕಟ್ಟಿ ಸುರೇಂದ್ರ ಶೆಟ್ರು. ಅವರು ಕೂಡ ಒಳ್ಳೆ ಹೋರಾಟ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ನಾವು ನೆನೆಸಿಕೆ. ಹೌದು. ಆಮೇಲೆ ನಮ್ಮ ಕೋಟ ನರೇಂದ್ರ ಮಾಸ್ಟರ್ ಕೂಡ ನಮ್ಮನ್ನ ತುಂಬಾ ಅಂದ್ರೆ ನೀವು ಸಾರ್ವಜನಿಕ ಕಾರ್ಯಕ್ರಮ ಫಸ್ಟ್ ಕೊಟ್ಟದ್ದು ಯಾವ್ದು? ಫಸ್ಟ್ ಒಂದು ನಮ್ಮ ಕಬ್ಬ್ಯಾಡಿ ಜೈರಾಮ್ ಆಚಾರ್ಯ ಹೇಳದ್ದು ಗೊತ್ತಾಯ್ತು. ಉಡುಪಿ ಮಠದ ನಮ್ಮ ಪೇಜಾವರ ಶ್ರೀಗಳು ಇದಲ್ಲ, ಇದಕ್ಕಿಂತ ಹಿಂದೊಂದು ಪರ್ಯಾಯ ಇಲ್ಲ ಅದ್ರಂಗಿವ್ರೆ. ಫಸ್ಟಿಗೆ ನಾನು ಅವರು ಮೊದಲೇ ಒಂದು ಹೇಳಿರು, ನಾನು ಇದೆಲ್ಲ ಪಬ್ಲಿಕ್ ಕಾರ್ಯಕ್ರಮ ನಮಗೆ ಕೊಡೋಕೆ ಆಗ್ತೋ ಇಲ್ಲಿ ಒಂದೇಳಿ ಹಿಂಜರ್ಕಂಡು ಬರೀ ಮೊಬೈಲ್ ಹಂಗೆ ಬಾಯಿ ಬೆಚ್ಕ ಮಾತಾಡ್ರೆ ಸಹ ಏನು ಸುಮ್ಮನೆ ಇಟ್ಕೊಂಡಿದ್ವಿ. ಕಡೆ ಕಬ್ಬ್ಯಾಡಿ ಜೈರಾಮ್ ಆಚಾರ್ಯ ಹೇಳ್ರಿ, ಹಿಂಗೆ ಮೊಬೈಲ್ ಹಂಗೆ ಮಾತಾಡ್ರಲ್ಲ ಹೆಚ್ಚು ದಿವಸ ಅಲ್ಲೇ ಕೂಕಂತೀರಿ ನೀವು, ಸ್ಟೇಜ್ ಬರ್ಕೆ ಮನುವಣ್ಣ. ಆ ಬದಿಯಲ್ಲಿ ತುಂಬಾ ಕಾರ್ಯಕ್ರಮ ನಮ್ಮನ್ನು ಕರೆಸಿ ಮಾಡಿಸಿ ಒಳ್ಳೆ ಸರ್ ಅದೇ ಒಳ್ಳೆ ಜನ. ಅವ್ರು ಅಲ್ಲಿ ಕರೆದು ಒಂದು ಮಾಡಿ ಮನೋಣ್ಣ ಅದ್ರ ಕಡೆಗೆ ನಾನು ಎಷ್ಟಾರು ಒಂದು ಮಠ ಅಲ್ಲ ಮಾಡಿ ಬಿಡು, ಅಲ್ಲೊಂದು ದೇವರ ಆಶೀರ್ವಾದ ಸಿಗ್ಲಿ ಅಂತೇಳಿ ಅಲ್ಲೊಂದು ಕಾರ್ಯಕ್ರಮ ಮಾಡೋದು. ಅಲ್ಲ ಇಳಿತಾ ನಮ್ಮ ಕಾವಡಿಂಗ್ ಒಂದು ಮಾಲಿಂಗೇಶ್ವರಿ ಅಂತದ ಒಂದು ಟೀಮ್ ಇತ್ತು, ಕ್ರಿಕೆಟ್ ಕ್ಲಬ್ ಇದಿತ್ತು. ರಾತ್ರಿ ಅವ್ರದ್ದೆಂತ ಪ್ರಶಸ್ತಿ ಅದೆಲ್ಲ ಇದ್ದಿತ್ತು. ಕಾವಡಿ ಸುಕುಮಾರ್ ಶೆಟ್ಟರ್ ಅಂತೇಳಿ ವಕೀಲರಿದ್ರು, ಅವ್ರೊಂದು ಕರೆಸಿ ಪ್ರೋಗ್ರಾಮ್ ಮಾಡ್ರು. ಅದು ನಂದು 2ನೇ ಪ್ರೋಗ್ರಾಮ್. ಕಡೆಗೆ ನಮ್ಮ ಭೂಮಿ ಅಂತೇಳಿ ಇತ್ತು, ಹಟ್ಟಿ ಅಂಗಡಿ, ಅಲ್ಲೊಂದು ಕಾರ್ಯಕ್ರಮ ಮಾಡಿದ್ರು. ಕಡಿಗೆ ತಕೋ ಬಿಡಬೇಡಿ, ಅದು ಬೆನ್ನಿನ ಬೆನ್ನಿಗೆ ಎಲ್ಲಾ ಕಾರ್ಯಕ್ರಮ ಆದಿದ್ದು ಏನ್ ಕೇಂದ್ರೆ ಒಂದು ದೇವರ ಆಶೀರ್ವಾದ, ನಮ್ಮ ತಾಯಿ ಆಶೀರ್ವಾದ, ಮತ್ತೆ ಕುಂದಾಪುರ ಕನ್ನಡ ಜನರ ಒಂದು ಸ್ವಚ್ಛವಾದ ಮನಸ್ಸೇ ಇದಕ್ಕೆ ಕಾರಣ ಬಿಟ್ರೆ ಮತ್ತೆ ನಂದು ಏನು ಪ್ರಯತ್ನ. ಆದ್ರೆ ಅದು ದೊಡ್ಡತನ. ನಾ ಹೇಳ್ತೆ ಯಾಕೆ ಜನ ಪುನಃ ಕರೆಸಿರಂದ್ರೆ ನಿಮ್ಮನ್ನೆಲ್ಲೋ ಒಂದು ನಿಮ್ಮ ಒಂದು ಖುಷಿ ಆಯ್ತು ಅವರಿಗೆ. ಒಂದು ಕುಂದಾಪುರ ಭಾಷೆಯಲ್ಲಿ ಮಾತಾಡೋದೇ ಒಂದು ಕಾಮಿಡಿ, ಇನ್ನೊಂದು ನಿಮ್ಮ ಹತ್ರ ಕಾಮಿಡಿ ಅಂದರೆ ಆ ಒಂದು ಪ್ರವೃತ್ತಿ ನಿಮ್ಮ ಹತ್ರ ಇದೆ, ಅದು ಖುಷಿಯಾಗಿದ್ದರಿಂದ ಕರೆಸ್ತಾ ಇದ್ದಾರೆ. ಅದು ನೀವು ಒಪ್ಕೊಂಡೇಬೇಕತ್ತ. ಆದರೆ ನಿಮ್ಮ ದೊಡ್ಡತನ ಒಂದು ವಿಧೇಯತೆ ಸಮಾಜಕ್ಕೆ ಅಂತ ಗೊತ್ತೇವ್ರೆ. ಈ ನಮ್ಮ ಕುಂದಾಪುರದಲ್ಲಿ ಎಲ್ಲರೂ ಐಡಲ್ ಲೈಕ್ ಮಾಡ್ತಾ ಕಾರ್ಕಳ, ಮಂಗಳೂರು, ಪುತ್ತೂರು, ಸುಳ್ಯ ಅಲ್ಲಿಂದ ಎಲ್ಲ ಕೆಲವರು ಫೋನ್ ಮಾಡಿದ್ರು. ಕಾರ್ಕಳದಿಂದ ಹರೀಶ್ ಅಂತೇಳಿ ಒಬ್ರು ಇದ್ದೀರಿ, ಸ್ವಲ್ಪ ನನ್ನಿಂದ ಏಜಲ್ಲಿ ಸಣ್ಣವರು, ಆದ್ರೆ ಆ ಬದಿಂದ ಎಲ್ಲ ಮುನವಣ್ಣ ಹಾಗೆ ಹೀಗೆ ಅಂತ ಹೇಳಿ ಅದನ್ನ ನಿಮ್ಮ ಭಾಷೆ ಲೈಕ್ ಮಾಡ್ತೇವೆ ಅಂತ ಹೇಳಿ ಅವರೆಲ್ಲ ಇದು ಮಾಡಿದ್ರು. ಆಮೇಲೆ ತುಂಬಾ ಎಲ್ಲ ವರ್ಲ್ಡ್ ವೈಡ್ ನಾವು ಮತ್ತೆ ನಮ್ಮೂರಿನವ್ರು ಹೇಗೆ ನಮ್ಮನ್ನು ಪ್ರೀತಿಸ್ತಾರೆ ಕಾಣಿ. ನಾವು ಈ ತೀರ್ಥಹಳ್ಳಿ, ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ, ನಗರ, ಹೊಸನಗರ, ಶಿವಮೊಗ್ಗ, ಸ್ವರ್ಬ, ಹೊನ್ನಾವರ, ಭಟ್ಕಳ, ಬೈಂದೂರು ಹೇಗೂ ನಮ್ಮ ಭಾಷೆ ಇದೆ ಆಯ್ತು. ಆಮೇಲೆ ಅಲ್ಲಿ ಕುಮಟ, ಅಂಕೋಲ, ಯಲ್ಲಾಪುರ, ಶಿರ್ಸಿ, ಇಲ್ಲಿ ಅವ್ರು ಎಲ್ಲರೂ ಕೂಡ ಎಷ್ಟು ಅದನ್ನ ನಮ್ಮ ಭಾಷೆನ ಪ್ರೀತಿಸ್ತಾರೆ. ಅಲ್ಲಿ ಕರೆದವ್ರು ಪ್ರೋಗ್ರಾಮ್ ಮಾಡಿಸೋದು, ನಾವು ಹೋದಾಗ ಅವ್ರು ನಡ್ಕೊಳ್ಳುವಂತ ರೀತಿ, ಅವ್ರ ಸೌಜನ್ಯ, ದೇವರಣೆಗೂ ಅದು ನಮಗಂತಕ್ಕಿಂತ ನಮ್ಮ ಭಾಷೆಗೆ ಸಿಕ್ಕಿದ ಒಂದು ಗೌರವ ಅಂತ ಗೌರವ ಅನ್ನುವಾಗ ಈಗ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಚಲನಚಿತ್ರಗಳಲ್ಲಿ ಕಾಮಿಡಿ ಸೀನ್ಸ್ ಬೇಕಂದ್ರೆ ಕುಂದಾಪುರ ಭಾಷೆ ತಕೊಂಬತ್ತೀಗ. ಹೌದಾ? ಸತ್ಯವಾ? ಸತ್ಯ ಅಲ್ಲ? ಕಾಮಿಡಿ ಸೀನ್ಸ್ ಬೇಕಂದ್ಕೂಳೆ ಕಾಣಿ ಅದೊಂದು ಹಾಡು ಭಾರಿ ಫೇಮಸ್ ಆಯ್ತು ಕಣಿ. ನಾನು ಕುಡ್ಕಮ್ಮ ಅಂದ್ರೆ ಅಂತ ನನ್ನ ಒಂದು ಹಾಡಿತ್ತು ಕಣಿ. ಪ್ರಮೋದ್ ಮರವಂತೇರ್ ಬರದು. ಪ್ರಮೋದ್ ಮರವಂತೇರ್ ಬರದು. ಭಾರಿ ಚಂದ ಮರ್ರೆ ನನ್ನ ಹೆಂಡತಿ ಅಂದ್ರೆ. ಭಾರಿ ಚಂದ ಹೆಂಡತಿ. ನಮ್ಮ ದೋಸ್ತಿ ಅವರು ಒಳ್ಳೆ. ಹೌದಾ? ಜನ ಅಂದ್ರೆ ಕುಂದಾಪುರ. ಮತ್ತೆ ಇನ್ನೊಂದಿತ್ತು, ನಾನು ಇನ್ನೊಂದು ಹೇಳ್ತೆ. ನಂಗೆ ಇವ್ರು ಕನ್ನಡಾಡಿ ವಾದಿರಾಜ್ ಭಟ್ರು ಹೇಳಿದ್ರು, ನಾ ಮೊನ್ನೆ ಅಷ್ಟೇ ಅವ್ರ ಮನೆಗೆ ಹೋಯ್ತೆ. ಈ ಕುಂದಾಪುರ ಕನ್ನಡ ಇತ್ತಲ್ಲ, ಅದು ಮೂಲ ಹಳೆಗನ್ನಡ ಅಂತೆ, ಬೇರೆ ಕನ್ನಡ ಎಲ್ಲ ಗ್ರಾಂಥಿಕ ಕನ್ನಡ ಅಂತೆ. ಕುಂದಾಪುರ ತಾಲೂಕು ಅಧ್ಯಯನ ಅಂತೇಳಿ ಒಂದು ಪುಸ್ತಕ ಇತ್ತು, ಅದರಲ್ಲಿ ಒಂದು 10 ಪೇಜ್ ಕನ್ನಡಾಡಿ ವಾದಿರಾಜ್ ಭಟ್ರ ಬರದೇ ಪುಸ್ತಕ. ಅದೇ ಅಕ್ಕು ಮಕ್ಕು ನಾವು ಅಕ್ಕಕ್ಕನಂತೆ. ಹೌದು, ಕೆ.ಸಿ. ರಾಜನ ಶಬ್ದಮಣಿ ದರ್ಪಣದಲ್ಲಿ ಹ್ಯಾಂಗೆ ಭಾಷೆನ ಬಳಸ್ಕೊಂಡ್ಲಕ್ಕ, ಆ ಭಾಷೆ ಇನ್ನೂ ಕುಂದಾಪುರ ಕನ್ನಡದಲ್ಲಿ ಹ್ಯಾಂಗಿತ್ತಂದೇಳಿ ನಾವು ಓದದ್ದೇ ಕನ್ನಡಾಡಿ ವಾದಿರಾಜ್ ಭಟ್ರ. ನಾವೀಗ ನಮ್ ಕಾಲರ್ ಕೊಣಿಸ್ಕೊಳಕ್ಕ ಗೊತ್ತಾ, ಕುಂದಾಪುರ ಭಾಷೆ ಮೂಲ ಭಾಷೆ ಇದೆಲ್ಲ ಅಲ್ಲ. ಮಂಗಳೂರು ಕನ್ನಡ ಅಲ್ಲ, ಬೆಂಗಳೂರು ಕನ್ನಡ ಅಲ್ಲ, ಆ ಯಾವ್ದಂತ ಕರ್ನಾಟಕ ಹೇಳ್ತಲ್ಲ, ಅದು ಯಾವ್ದು ಮೂಲ ಅಲ್ಲ. ಅದೆಲ್ಲ ಆಡಂಬರದ ಕನ್ನಡ, ಇದು ಮೂಲ. ಅವ್ರು ಹೇಳಿದ ಒಂದೇ ಒಂದು ಶಬ್ದ ಅಂದ್ರೆ ಅಕ್ಕು.
ಆಯ್ತಾ ಆಯ್ತಾ ಅಂತಾರಲ್ಲ, ನಾವು ಅಕ್ಕಕ್ಕನಂತ ಅದು ಹಳೆಗನ್ನಡದಲ್ಲಿ ಉಂಟಂತೆ ಮಾರ್ರೆ, ಅಕ್ಕುಮ್ ಅಂತಾರಂತೆ ಅಲ್ದಾ? ಅಂದ್ರೆ ಅಕ್ಕುವಿಂದ ಬಂದದ್ದು, ಅಕ್ಕುಮಿಂದ ಅಕ್ಕು ಬಂದದ್ದು ಅಲ್ದಾ? ಏನಂತ ನಾವು ಉತ್ತರ ಈಚೆ ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲ ಹೇಳ್ದಲ್ಲ, ಅದೇ ರೀತಿ ಉತ್ತರ ಕರ್ನಾಟಕದಂಗೂ ಹಾಗೆ ತುಂಬಾ ಜನ ಅದನ್ನ ಲೈಕ್ ಮಾಡಿ. ನೀವು ಹುಬ್ಳಿಯಾಗಿದ್ದವರಲ್ಲ? ಮತ್ತೆ ನನಗೆ 10 ವರ್ಷ ಅನುಭವ ಕೊಟ್ಟದ್ದು ಯಾವ್ದಕ್ಕೆ ಅಂದ್ರೆ ಉತ್ತರ ಕರ್ನಾಟಕದ ಹುಬ್ಳಿ 10 ವರ್ಷ ಅಲ್ಲಿದೆ. ಸ್ವಾಮಿ ದಯಾನಂದ ವಿದ್ಯಾರಣ್ಯ ಗುರುಕುಲ ಅಂತ ಹೇಳಿ ಒಂದು ರೆಸಿಡೆನ್ಷಿಯಲ್ ಶಾಲೆ, ಅಲ್ಲಿ ಸ್ವಾಮಿ ಚಿದ್ರೂಪಾನಂದ ಸರಸ್ವತಿ ಅಂತ ಹೇಳಿ ಅವರ ಕೈ ಕೆಳಗೆಲ್ಲ ಬೆಳೆದವ್ರೆ ಇವರೇ ನಾವು. ಕೆಲವೊಂದು ಕಾರ್ಯಕ್ರಮ ಇದ್ರೆ ಮೊದಲು ನಿರೂಪಣೆಗೆ ನಮ್ಮನ್ನೇ ಬಿಡ್ತಿದ್ರು, ಎಷ್ಟೋ ತಪ್ಪುಗಳನ್ನ ಮಾಡ್ತಿದ್ ನಾವು. ಆದ್ರೆ ಅದನ್ನ ಕರೆದು ತಿದ್ದಿ ಸ್ಟೇಜ್ ಅನ್ನ ಹೀಗೆ ತಕಣಕಂತ ಹೇಳಿ ಏನಾದ್ರು ಒಂದು ನಮಗೆ ಆ ಕಾಲದಲ್ಲಿ ಹೇಳದಿದ್ರೆ ಸ್ವಾಮಿ ಚಿದ್ರೂಪಾನಂದ ಸರಸ್ವತಿ ಯಾವತ್ತೂ ಕೂಡ ನಾವು ಸ್ಟೇಜ್ ಹತ್ತುವಾಗ ಅವರನ್ನು ನೆನೀತೇವ್ರೆ. ಆ ಶಾಲೆಯಲ್ಲಿ ಇದ್ದಂತ ಒಬ್ರು ಮಾತಾಜಿ, ಅಮ್ಮ ಮಾತಾಜಿ ಅಂತ ಹೇಳಿದವರು, ಪ್ರೀತಿಯಿಂದ ನೋಡ್ಕೊಂಡು 10 ವರ್ಷ ನಾವು ಅಲ್ಲಿ ಕಾಲ ಕಳೆದಿದ್ರೆ ಸ್ವಾಮೀಜಿ ಮತ್ತೆ ಅವ್ರ ಮಾತಾಜಿ ಅವ್ರ ಪ್ರೀತಿ. ಹಾಗಾದ್ರೆ ನಿಮ್ಮ ಮೇನ್ ಸರ್ವಿಸ್ ಎಲ್ಲ ಹುಬ್ಳಿ? ಹೌದು, ವರ್ಷ ಇದ್ದಿದೆ. ಒಂದು ವರ್ಷ ಯಲ್ಲಾಪುರಕ್ಕೆ ಬಂದೆ. ಈಗ ನಾನು ಕೊಕ್ಕರ್ಣೆ ಶಾಲೆಯಲ್ಲಿ ಅಂದ್ರೆ ಅದು ಟ್ರಾನ್ಸ್ಫರ್ ಹೆಂಗದ? ಅಲ್ಲ, ನಾನು ಅದನ್ನ ಮತ್ತೆ ಈ ಕಡೆ ಹೊಸ ಕೆಲಸಕ್ಕೆ ಸೇರಿದಿಲ್ಲ ಅಲ್ದಾ? ಊರ್ ಮನಿ ಬರ್ಕ ಮತ್ತೆ ಹುಬ್ಳಿಯಲ್ಲಿ ಇದ್ದಲ್ಲೂ ಕೂಡ ಈ ಗುಲ್ಬರ್ಗ, ಧಾರವಾಡ, ಬಿಜಾಪುರ, ಇಂಡಿ, ಬಾಗಲಕೋಟೆ, ಬಳ್ಳಾರಿ ಅಲ್ಲಿಂದಲೂ ಕೂಡ ಸರ್ ಅದ್ರ. ಮತ್ತೆ ಅವ್ರದ್ದೆಲ್ಲ ಅವ್ರ ಭಾಷೆನೂ ಕೂಡ ಆ ಶೈಲಿ ಅಷ್ಟು ಚಂದ, ಉತ್ತರ ಕರ್ನಾಟಕ. ಹೌದು. ಮತ್ತೆ ಅವ್ರದ್ದು ಆತಿಥ್ಯ, ಮನೆಗೆ ಹೋದಾಗ ನೋಡ್ಕೊಳ್ಳುದು, ಅವು ಇವೆಲ್ಲ ನಾವು ಕೆಲವೊಂದು ಅಲ್ಲಿ ಶಾಲೆಯಲ್ಲಿ ಪೇರೆಂಟ್ಸ್ ಹಾಕಿ ಕೆಲವ್ರ ಮನೆಗೆ ಹೊತ್ತಿತ್ತು ನಾವು. ಅಷ್ಟೂ ಚಂದ ಆತಿಥ್ಯ ನಮ್ಮ ಉತ್ತರ ಕರ್ನಾಟಕದವ್ರನ್ನು ಕೂಡ ನಾವು ನೆನಕಿ ಅಲ್ಲ. ನಿಮ್ಮ ಹಾಗಾದ್ರೆ ಇಡೀ ಕರ್ನಾಟಕವೇ ನಿಮ್ಮ ಇದಕ್ಕಿದೆ. ನೀವೊಂದು ಇವತ್ತು ಸ್ಟಾರ್ ವ್ಯಾಲ್ಯೂ ಅನ್ನೋದಕ್ಕಿಂತ ಅವರೆಲ್ಲರೂ ನನ್ನನ್ನು ಪ್ರೀತಿಸಿದ್ರು ಅಲ್ವಾ? ಹೌದು. ಬಹುಶಃ ಅಬ್ಬಿನ ಕಣ್ಕಂಡು ಊರ ಹತ್ರ ಬಂದ್ರಿ ಅಲ್ದಾ? ಇದು ಕೂಡ ನಿಮ್ಮ ಸಂದರ್ಭದಲ್ಲಿ ನಮ್ಮ ರವಿ ಬಸರೂರವರನ್ನು ಕೂಡ ನಾವು ನೆನಕಲ್ದ ಸಿನಿಮಾ ಸಂಗೀತ ನಿರ್ದೇಶಕ ಕ್ಷೇತ್ರಕ್ಕೆ. ಅದರಲ್ಲಿ ನಮ್ಮ ಕುಂದಾಪುರ ಕನ್ನಡವನ್ನ ಕೆಲವೊಂದು ಪದ್ಯಗಳನ್ನ ಜೋಡಿಸಿ ಇದು ಮಾಡಿ ಬಹಳ ಒಂದು ಮುಂಚೂಣಿಗೆ ಇದನ್ನು ತಗೊಂಡೋಯ್ತು ಅಲ್ದಾ? ಹೌದು. ಮತ್ತೆ ಇದು ನಾವು ಕೆಲವು ಹೆಸರು ಹೇಳಿತಿದ್ರಲ್ಲಿ, ಕೆಲವು ಹೆಸರು ಹೇಳಲಿಲ್ಲ, ಯಾವುದೇ ಹೆಸರು ಬಿಟ್ಟು ಹೋದಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತೇವೆ. ಹೌದು. ಇಲ್ಲ ಮನು ಅಂದಾಡಿ ನಾನು ಎಂತ ಹೇಳ್ತೆ ಕೇಳಿ, ದಿನ ಬೆಳಗಾರೆ ವಾಟ್ಸಪ್ ಓಪನ್ ಮಾಡುದು, ಫೇಸ್ಬುಕ್ ಓಪನ್ ಮಾಡಿಕೊಳ್ಳೆ, ದಿವಸಕ್ಕೆ ಒಂದಾದ್ರೂ ನಿಮ್ಮದು ಏನಾದ್ರು ಒಂದು ಆಡಿಯೋ ಅಥವಾ ಒಂದು ವಿಡಿಯೋ ಅಥವಾ ಇನ್ನೆಲ್ಲೋ ಮಾತಾಡೋದು ಅಂತೂ ವಾಟ್ಸಪ್ಪಿಗೆ ಇಲ್ಲದೆ ಇದ್ದ ದಿನ ಕಂಡದಿಲ್ಲ ನಾನು. ಪ್ರತಿ ದಿವಸ ಒಂದಿತ್ತು. ಅದನ್ನ ಕಂಡ್ಕಂಡೆ ನಾ ಯಾವತ್ತಿಂದ ಮನು ಹಂದಾಡಿಯೊಮ್ಮೆ ಮಾತಾಡ್ಸ್ಕೆ ನನಗೊಂದು ಬಂತು. ನಿಮ್ಗೆ ಗೊತ್ತಿತ್ತಲ್ಲ ನಮ್ಮ ಚಟ, ನಿಮ್ದೊಂದು ಚಟ ಆದ್ರೆ ನಮ್ದೊಂಥರ ಚಟ. ಏನಂತೀರಿ ನೀವು? ಹರಿಹರಿಯನ್ನು ಮೊನ್ನೆ ಅಲ್ಲಿ ಸಿಕ್ಕಿರಿ ಬ್ರಹ್ಮಾರ್ದೆಗೆ ಅಲ್ದಾ? ತುಂಬಾ ಖುಷಿ ಆಯ್ತು. ಈ ಪತ್ರಿಕೋದ್ಯಮದವರು ಹೌದು. ನಮ್ಮ ವಡ್ಡರ್ ಸೇರ ರಾಮ್ ಶೆಟ್ಟಿ ಪ್ರಶಸ್ತಿ ದಿವಸ ಸಿಕ್ಕಿದ್ರಿ. ಹೌದು, ನಿಮ್ಮನ್ನ ವಿಡಿಯೋದಲ್ಲಿ ಕಂಡು ನಿಮ್ ಗುರ್ತ ಕೂಡಲೇ ಹಿಡಿದೆ. ಮತ್ತೆ ನಿಮ್ಮ ಮಾತು ಧ್ವನಿ ಕೂಡ ನಾನು ಎದುರು ಕೂತಿದ್ದೆ ಅಲ್ದಾ? ನಾನು ಪಡುಕೆರೆ ಉದಯ ಶೆಟ್ಟರ್ ಹತ್ರ ಮಾತಾಡ್ತಿದ್ರಿ ನೀವು, ಉದಯ ಶೆಟ್ಟರ್ ಹತ್ರ ಮಾತಾಡ್ತಿದ್ರಿ ಅಲ್ದಾ? ಹೌದು. ಅಂದಾಡಿ ಅವರೇ, ನೀವೀಗ ಶಾಲೆ ಮಾಸ್ಟರ್ ಅಲ್ಲ? ಈ ನಿಮ್ಮ ವೃತ್ತಿ ಇತ್ತಲ್ಲ, ಅಂದ್ರೆ ಈ ಶಾಲೆ ಜೀವನ, ನಿಮ್ಮ ಈ ಒಂದು ಯಾವುದು ಕುಂದಾಪುರ ಭಾಷೆಯನ್ನ ಅಭಿವೃದ್ಧಿಪಡಿಸುವ ಈ ಇದರಲ್ಲಿ ಈ ಶಾಲಾ ಜೀವನ ಎಷ್ಟರ ಮಟ್ಟಿಗೆ ಪ್ರೇರಣೆ ನೀಡಿದೆ? ಮತ್ತೆ ಯಾರ್ಯಾರು ನಿಮಗೆ ಪ್ರಭಾವ ಬೀರಿದ್ದಾರೆ? ಅಂದ್ರೆ ಈಗ ನಾನು ಮಾಡುದು ವೃತ್ತಿ ಏನಿತ್ತಲೆ ಶಿಕ್ಷಕ ವೃತ್ತಿ, ಅದು ನಂಗೆ 100ಕ್ಕೆ 110 ಸಂತೋಷ ಕೊಟ್ಟಿದ್ದೀವಿ. ಮಕ್ಕಳೊಟ್ಟಿಗೆ ಕಾಲ ಕಳೆಯುವಂತ ಸಂತೋಷ ಬೇರೆ ಯಾವುದೂ ಅಲ್ಲ. ಈ ಕಂಪ್ಯೂಟರ್ ಅವೆಲ್ಲ ಜಡ ವಸ್ತುಗಳು, ಮಕ್ಕಳಿದ್ದವ್ರು ಕಣಿ ನಿಜವಾಗಿ ದೇವ್ರವ್ರು, ಅವರೊಟ್ಟಿಗೆ ಇದ್ರೆ ಕಾಲ ಕಳೆದದ್ದು ಅದು ಗೊತ್ತೇ ಆಗ್ತಿಲ್ಲ. ಆದ್ರೆ ಮತ್ತೆ ನನ್ನ ಈಗ ನೀವು ಹೇಳ್ರಲ್ಲ ಮಾತಾಡುದು ಅದು ಇದು ಪ್ರಭಾವ ಬೀರದ್ದು. ನಾನು ಶಾಲೆಗೆ ಹೋಗ್ತೀನಿ ಪ್ರಭಾವ ಬೀರದಿದ್ರು ನನ್ನ ಅಷ್ಟೂ ಜನ ಟೀಚರ್ಸ್ ಅನ್ನ ನಾನು 1ನೇ ಕ್ಲಾಸಿಂದ ಡಿಗ್ರಿ MEd ವರೆಗೂ ನಾನು ನೆನೆಸ್ಕೊಂತೇವೆ ಎಲ್ಲ ಟೀಚರ್ಸ್ ಅನ್ನ. ನೀವು ನಿಮ್ಮನ್ನು ದೂರ ಇರ್ಲಿಲ್ಲ ಯಾರು? ಅಯ್ಯೋ, ಪ್ರೀತಿ ಮಾಡಿರ ಅಲ್ಲ? ಕೆಮಿಗೆಂಡಿ ತಿಪ್ಪಿರಿ ನಿಮ್ಗೆ ಒಳ್ಳೇದಕ್ಕಲ್ಲ? ಕೆಮಿಗೆಂಡಿ ತಿಪ್ಪದ ಆಗಳಿನ ನೋವೇ ಈಗಳಿನ ಸಂತೋಷ. ಹೌದು, ಅದಕ್ಕೆ ಒಂದು ಹೇಳ್ತೇವೆ, ಮಧ್ಯದಲ್ಲಿ ಒಂದು ಮಾತಾಡ್ತೇವೆ, ಕ್ಷಮಿಸಿ, ನಾವು ತಪ್ಪು ಮಾಡಿಯೇ ಮೇಲೆ ಬಪ್ಪದಂತೆ. ತಪ್ಪು ಮಾಡಿದವ್ರಿಗೆ ಜಯ ಇಲ್ಲ ಅಂತೆ. ಉಪ್ಪು ತಿಂದ ಬಾಯಲ್ಲಿ ತಪ್ಪು ಆಗುದು ಅಲ್ಲ? ಮತ್ತೆ ನಾನು ಅದನ್ನ ಎಲ್ಲ ಟೀಚರ್ ನೆನೆಸೋತಿನ. ಮೊದಲು ಯಾರೇ ಇರ್ಲಿ ಬೇಕಾದ್ರೆ ಎಂತ ಇದಾದದ್ದು ನಮ್ಮ 1ನೇ ಕ್ಲಾಸ್ ಟೀಚರ್ ಅನ್ನ ನೆನೆಸಕ್ಕೆ ಎಲ್ಲರೂ ಅವ್ರವ್ರು. ಯಾಕಂದ್ರೆ ನಮ್ಗೆ ಏನು ಗೊತ್ತಿಲ್ಲದ ಕಾಲಂಗೆ ಕೈ ಹಿಡಿದು ಬರ್ಸಿ ಎಲ್ಲ ಇದು ಮಾಡಿದ್ರು 1ನೇ ಕ್ಲಾಸ್ ಟೀಚರ್. ಆ ಹೆಸರಲ್ಲಿ ನಾನು ಇಲ್ಲಿ ಹಂದಾಡಿ ಶಾಲೆ AP ಅನಂತ ಪದ್ಮನಾಭ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೋದಿವ್ರೆ. ಅಲ್ಲಿ ಪದ್ಮಾವತಿ ಟೀಚರ್ ಅಂತ ಹೇಳಿದ್ರು ನಮ್ಗೆ 1ನೇ ಕ್ಲಾಸ್ ಟೀಚರ್. ಯಾವ ಬದಿಯವರು? ಅವ್ರು ಇಲ್ಲೇ ನಮ್ಮ ಬ್ರಹ್ಮವರದವರು. ಕುಂದಾಪುರ ಭಾಷೆ ಮಾತಾಡುವವರು ಅಲ್ಲ? ಆಮೇಲೆ ಪ್ರಿಯನ್ ಮಾಸ್ಟರ್, ಪ್ರಭಾಕರ್ ಮಾಸ್ಟರ್, ಆಮೇಲೆ ಮೀರಾ ಟೀಚರ್, ಪ್ರೇಮ ಟೀಚರ್, ಅಲ್ವಿನ್ ಟೀಚರ್, LC ಟೀಚರ್, ಹೀಗೆ ಅವರೆಲ್ಲ ನಮ್ಮನ್ನ ಬಹಳ ಚಂದ ಕಂಡ್ಕೊಂಡಿದ್ರು. ಹೌದು. ಮತ್ತೆ ನನ್ನನ್ನ ಸ್ವಲ್ಪ ಒಂದು ಶೇಪ್ ಕೊಟ್ಟದಿದ್ರೆ, ನಾನು ಒಂಚೂರು ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಬಣಕಿದ್ದೆ, ಅದನ್ನ ಒಂದು ಶೇಪ್ ಕೊಟ್ಟದಿದ್ರೆ ನಮ್ಮ ಬ್ರಹ್ಮಾವರ ನಿರ್ಮಲ ಹೈಸ್ಕೂಲ್ ಶಿಸ್ತಿಗೆ ಭಾರಿ ನಾನು PUC ಎಲ್ಲ ಡಿಗ್ರಿ ಎಲ್ಲ SMS. ಆದ್ರೆ ನಾನು ಹೈಸ್ಕೂಲ್ ಹಂಗೆ ತಿದ್ದದ್ದೇ ನಮ್ಮ ಬ್ರಹ್ಮಾವರದ ನಿರ್ಮಲ ಹೈಸ್ಕೂಲ್. ಅಲ್ಲಿ ಎಲ್ಲ ಟೀಚರ್ ನಾನು ಏನಿದೆ, ಹಿಲ್ಡಾ ಸಿಸ್ಟರ್, ಲೆವಿನಿ ಸಿಸ್ಟರ್, ಮೇಬಲ್ ಸಿಸ್ಟರ್, ಆಮೇಲೆ ನಮ್ಮ ಐರಿನ್ ಪಿಂಟೋ ಅಂತ ಹೇಳಿ ಒಬ್ಬ ಟೀಚರ್ ಇದ್ರು ಬಯಾಲಜಿ ಮತ್ತೆ ಇಂಗ್ಲಿಷಿಗೆ. ನನ್ನನ್ನು ಒಂದು ತಿದ್ದದ್ದೇ ಅವ್ರಿಗೆ. ಮಂಗಳೂರಿಗೆ ಇದ್ರು. ಅಪೂರ್ವಕ್ಕೆ ನಾನು ಫೋನ್ ಮಾಡ್ತೆ, ಅವ್ರಿಗೆ ನನ್ನ ಮುಖ ಪರಿಚಯ ಆಗ್ತಾ ಇಲ್ಲ ಗೊತ್ತಿಲ್ಲ. ಒಂದ್ಸರಿ ಅವ್ರ ಮನೆ ಹೊಯ್ಕಂದು ಮಾಡೋದು ಪುರ್ಸೋತಾ ಇಲ್ಲ. ಮತ್ತೆ
ನಾ ಏನಾದ್ರು ಒಂಚೂರು ಈ ಮಾತಾಡೋತಿನ ಫಾಸ್ಟ್ ಮಾತಾಡುವ ಅಥವಾ ಏನಾದ್ರು ಒಂದು ಕಲ್ತು ಹೆಕ್ಕಿ ಬಾಯಿ ಹೆಕ್ಕಂಬುದು ಒಂದು ಸಣ್ಣ ಒಂದು ಇದು ಬಂದದ್ದಿದ್ರೆ ನಮ್ಮ ಬ್ರಹ್ಮಾವರದ ಚಂದ್ರಶೇಖರ ಕೆದ್ಲಾಯರ್ ಗೊತ್ತಾಯ್ತು, ಹಾಡುಗಾರ ಗೊತ್ತು. ಅವ್ರು ನಮ್ಮ ಕನ್ನಡ ಮಾಸ್ಟರ್. ನಾನೊಂದ್ಸತಿ ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ. ಹೌದು, ಒಳ್ಳೆ ಹಾಡಿದ್ರು ಅವರು. ನಮ್ಮ ಕನ್ನಡ ಮಾಸ್ಟರ್ ಅವ್ರು ನಿರ್ಮಲದಲ್ಲಿ ಅವ್ರ ಹೇಳು ಶೈಲಿ ಅದನ್ನೆಲ್ಲ ನಾನು ಬಹಳ ಇಷ್ಟಪಡ್ತೇನೆ. ಹೌದಾ? ಅಂತೂ ನೀವು ಸ್ಟಾರ್ ಆದ್ರೆ ಅನ್ಕೊಂಡು ನಾನೊಂದು ಸಂಗತಿ ಅಂತ ಹೇಳುದಿಲ್ಲ ನೀವೀಗ ಏನಂತ್ರಿ, ಅದು ಕುಂದಾಪುರದವ್ರು ಇದ್ರೆ ಬರ್ಲಿಲ್ಲ. ನಾವು ಸ್ಟಾರ್ ಸೆಟಲೈಟ್ ಎಂತಂದು ಹೇಳುದಿಲ್ಲ. ಯಾಕೆ ಗೊತ್ತಾ, ಎಲ್ಲ ನಮ್ಮನ್ನ ಏನಾದ್ರೂ ಒಂದು ಬೆನ್ ತಟ್ಟಿ ಮುಂದ್ ಮಾಡದಿದ್ರೆ ಜನ ನಾವು ಏನು ನಾನು ಹೇಳುದಿದ್ರೆ ಸ್ಟಾರ್ ನಾವು ಆತಿಲ್ಲ, ಸ್ಟಾರ್ ಏಗಳಿಗೂ ಜನರೇ ಸ್ಟಾರ್ ಅವರೇ ಸೂರ್ಯ, ಅವರೇ ಚಂದ್ರ, ಅವರೇ ಎಲ್ಲ ಇರ್ತಾರೆ. ಹಂಗ ನಾ ಹೇಳ್ತೆ ಕೇಳಿ, ಈ ಗುಣ ನಿಮ್ಮ ಹತ್ರ ಬಂದಿತ್ತಲ್ದ, ನೀವು ಇನ್ನು ಎಲ್ಲಿಗೋ ಹೋತ್ರಿ. ಹೀಗೆ ನಾ ಸ್ಟಾರ್ ಅಲ್ಲ ಅಂತ ಹೇಳ್ತೆ. ಈಗ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ರಿ, ರಾಷ್ಟ್ರ ಮಟ್ಟಕ್ಕೆ, ಪ್ರಪಂಚ ವಿಶ್ವಕ್ಕೆಲ್ಲ ಹೋಗ್ತೀರಿ. ಹಾಗಾಗ್ಬೇಕಂತ ನನ್ನ ಆಸೆ. ಏನಂತ್ರಿ ಅಲ್ವಾ? ಆಯ್ತು. ಹೌದು, ಈಗ ಇಲ್ಲೆಲ್ಲ ಆಯ್ತು. ಮನುವಂದಾಡಿ ಅಂತ ಫೇಮಸ್ ಆಯ್ತ್ರಿ. ನಂಗೊಂದು ಕೇಮ್ಕಿತ್ತು. ನಿಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ಮನೋಹರ. ಅದೇ ಎಣಿಸಿದೆ, ಮನೋಹರನೇ ಮನುವಾದ್ ಅಂತ. ಅದೊಂದು ಕೇಳ್ಕೊಂಡು ನಾನು ಆಗಿಂದ ನೆನ್ಪು ಮಾಡ್ಕೊಂಡಿದ್ದೆ. ಅದೇ ಮನುವಂದಾಡಿ ಅವರು ಇದಂತ ಹಾಳಿ ಹಾಕೊಂಡಿರಿ, ಮನೆ ತುಂಬಾ ಹಾಳಿ ಕಾಣುತ್ತಲ್ಲ, ಇದೆ ಅಂತ ಕಥೆ ಮಾಡೋದು. ಅದು ನಮ್ಮ ಕಾರ್ಯಕ್ರಮಕ್ಕೆ ಹೋದಲ್ಲಿ ಎಲ್ಲ ಇವರೇ ನಮ್ಮ ಕುಂದಾಪುರದಂಗೆ ಎಲ್ಲೇ ಹೋಗ್ಲಿ ಒಂದು ಹಾಳಿ ಇಂಥದನ್ನೆಲ್ಲ ಕೊಟ್ಟು ಒಂದು ಗೌರವ ಕೊಡೋ ಸಂಪ್ರದಾಯ ಇಟ್ಟುಕೊಂಡಿರ. ಅಂದ್ರೆ ಸನ್ಮಾನ ಎಲ್ಲ ಮಾಡೋ ಸಮಯ ಹಾಳಿ ಹಾಕ್ತೀರಿ? ಹೌದು, ಎಲ್ಲ ಹಾಳಿ ಅದು ಇದು. ಅಂದ್ರೆ ನಾವು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯಿಂದ ಏನು ಆಚರಿಸಿತ್ತು ಅದ್ರಂಗೆ ಒಂದು ಮಾತಿದ್ದಿತ್ತಲ್ಲ ಕೆಳಗೆರೆ, ಕುಂದಾಪುರ ಕನ್ನಡ ಭಾಷೆ ಅಲ್ಲ ಬದುಕಂದೇಳಿ. ಇದು ಒಂದು ಬದುಕೆ. ಹೌದು, ಕುಂದಾಪುರದ ಜನ ಅಂದ್ಕೊಳ್ಳಿ ಹಾಳಿ ನೆನಪತ್ತೆ ಯಾರಿಗಾರು. ಬೇರೆ ಎಲ್ಲೂ ಇದು ಇಲ್ಲ ಈಗ, ಈ ಅಡಿಕೆ ಹಾಳಿ ಅಲ್ದಾ? ಹೌದು. ನಿಮ್ಗೀಗ ನಾ ತಿಳಿದಾಗ ನಿಮಗೆ ಮಸ್ತ್ ಸನ್ಮಾನ ಆಯ್ತು ಅಲ್ದಾ? ಸನ್ಮಾನ ಆದಲ್ಲೆಲ್ಲ ಹಾಳಿ ಹಾಕ್ತಾರ ಅಂತ. ಹೌದು, ಇವತ್ತಿನ ಸನ್ಮಾನಕ್ಕಂತೇಳಿ ಅಲ್ಲ, ಈ ಸ್ಟೇಜ್ ಅಲ್ಲಿ ಕರೆದೊಂದು ಏನಾದ್ರು. ಹೌದು, ಗೊತ್ತಾಯ್ತು, ಗುರುತಿಸ್ತಾರೆ, ಕೊಡೋತಿನಿದ್ರು ಒಂದು ಹಾಳಿಯೇ ಕೊಡ್ತಾರೆ. ಹೌದು. ನಿಮ್ಗೆ ಈಶ್ವರಿಗೆ ಎಷ್ಟಪ್ಪ ಸನ್ಮಾನ ಐತೆ? ಸುಮಾರು ಆಯ್ತಲ್ಲ. ಒಂದು ಪ್ರಮುಖವಾದ ಅಂದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಎಲ್ಲ ಕೆಲವು ಹೇಳ್ಬೋದಾ? ಯಾವ್ದಂತ ಯಾರು ಮಾಡಿದ್ರು? ಕುಂದಗೋಳ ವ್ಯಾಪಾರಸ್ಥರ ಸಂಘದಿಂದ ಜೀವಮಾನ ಸಾಧನೆ ಪ್ರಶಸ್ತಿ. ಆಮೇಲೆ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಂಗೆ ವಾಟ್ಸಪ್ ಹೀರೋ ಅದಂತ ಹೇಳಿ ಒಂದು ಅವರೆಲ್ಲ ಇದು ಮಾಡಿದ್ರು. ರವೀಂದ್ರಕ್ಕೆ ಎಲ್ಲ ರಾಜ್ಯ ಮಟ್ಟದ್ದು. ಆಮೇಲೆ ನಮ್ಮ ಇವರು ಮೂಡು ಗಿಳಿಯಾರ್ ಜನಸೇವಾ ಟ್ರಸ್ಟ್ ಮತದಿಂದ ವಸಂತ ಗಿಳಿಯಾರ್ ಅವ್ರ ನೇತೃತ್ವದಿಂದ ಕೀರ್ತಿ ಕಳಶ ಅಂತ ಹೇಳಿ, ಹೌದು, ಅದು ಒಂದು ಪ್ರಶಸ್ತಿ. ಆಮೇಲೆ ಈ ವರ್ಷ ನಮ್ಮ ತೆಕ್ಕಟ್ಟೆ ಸುರೇಂದ್ರ ಶೆಟ್ಟರ್ ಸ್ಮಾರಕ ಕುಂದಗನ್ನಡ ಶ್ರೀ ಪ್ರಶಸ್ತಿ ಎಂದೇಳಿ ಬಂದಿತ್ತು. ಹಾಗೆ ಇವರು ತುಂಬಾ ಪ್ರಶಸ್ತಿ ಬಂದಿತ್ತು. ಸನ್ಮಾನ ಮಸ್ತ ಇರ್ಕ ಅಲ್ದ? ಯಾಕಂದ್ರೆ ನಿಮ್ಮ ಮನೆ ತುಂಬಾ ಬರೀ ಪಲ್ಕಗಳೇ ಕಾಣ್ತಾ ಇತ್ತು. ಏನಂತ್ರಿ, ನಾನು ಕಂಡೆ ಎಲ್ಲ ಮನೆ ತುಂಬಾ ಪಲ್ಕಗಳೇ ಕಾಣ್ತಾ ಇತ್ತು ಅಲ್ವಾ? ಚಿತ್ರ ಒಳ್ಳೆ ಚಂದ ಇತ್ತಲ್ಲ ಮರ್ರೆ, ಒಳ್ಳೆ ಹುಂಡು ಹಾಕೊಂಡು ಅಲ್ದಾ? ಯಾರು ಬಿಡಿಸಿದ್ ಮರ್ರೆ ಅದು? ಮೊನ್ನೆ ಗಣೇಶೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಹೋಯ್ದೆ ನಾವು ಹಳ್ಳಿ ಹೊಳೆಯಲ್ಲಿ. ಅಲ್ಲಿ ಚೇತನ್ ಕುಮಾರ್ ಅಂತೇಳಿ ಒಬ್ರು, ಅವ್ರು ನಮ್ಮ ಮೇಲೆ ಅಭಿಮಾನಕ್ಕೆ ಇದನ್ನ ಮತ್ತೆ ಈ ಹಾಳಿ ಎಲ್ಲ ಮಾಡಿ ಕೊಟ್ಟದ್ದವ್ರೆ. ನಮ್ಮ ಶಾಲೆಯಲ್ಲಿ ಒಬ್ರು ಡ್ರಾಯಿಂಗ್ ಸರ್, ಉತ್ತಮ ಡ್ರಾಯಿಂಗ್ ಸರ್, ಒಳ್ಳೆ ಡ್ರಾಯಿಂಗ್ ಸರ್ ಇದ್ರು, ರಾಜೇಂದ್ರ ಹಳ್ಳಿ ಹೊಳೆ ಅಂತ ಹೇಳಿ. ಅವ್ರ ಫ್ರೆಂಡ್ ಇದನ್ನ ಬಿಡಿಸಿ ಕೊಟ್ಟದ್ದಲ್ಲ? ಹೌದಾ? ಒಳ್ಳೆ ಚಂದ ಬಿಡಿಸಿರ ಮರ. ಅದು ನಿಮ್ಮ ಹುಂಡು ಎಲ್ಲ ಕಡೆ ನಿಮ್ಗೊಂದು ಟ್ರೇಡ್ ಮಾರ್ಕ್ ಅದು, ಏನಂತೀರಿ ಅಲ್ವಾ? ಹೌದು. ನಮ್ಮ ವರ್ಲ್ಡ್ ಫೇಮಸ್ ಇವರು ಇದ್ದಾರೆ ಕಾರ್ಟೂನಿಸ್ಟ್, ನಮ್ಮ ಸತೀಶ್ ಆಚಾರ್ಯ, ಅವರು ಒಂದು ವ್ಯಂಗ್ಯ ಚಿತ್ರ ಬಿಡಿಸಿರೋ, ಅದ್ರಂಗೂ ಕುಂಕುಮ ಬಿಡ್ಲಿಲ್ಲ ಅವರು, ಅದನ್ನು ಬಿಡಿಸಿರಲ್ಲ? ಹೌದು, ಹುಂಡು ಅಲ್ವಾ? ಅದೇ ಅದು ಎಂತ ಹುಂಡು ಅದು? ದೇವ್ರ ಪ್ರಸಾದವಾ ಅಥವಾ ಸುಮ್ಮನೆ ದಿನ ಹಾಕಂದ? ಬೆಳಿಗ್ಗೆ ದೇವ್ರ ಕೋಣೆಗೆಲ್ಲ ಹೋಗಿ ಕೈ ಮುಗ್ದಲ್ಲಿ ಹಾಕಂದಲ್ಲ? ಹೌದು. ಅದೆಂತ ಮರ್ರೆ ಊಟಿ ಒಳಲ ಅದೊಂದು ಹಾಡು ಭಾರಿ ಪಾಪ್ಯುಲರ್ ಆಯ್ತಲ್ಲ ನಿಮ್ದು? ಅದು ನಾವು ನಮ್ಮ ಟೀಮಿಂದ MK ಕ್ರಿಯೇಷನ್ಸ್ ಅಂತೇಳಿ ನಾವೆಲ್ಲ ಒಂದು ಬರೆದು ಇದು ಮಾಡೋದು, ಅದನ್ನ ಅದಕ್ಕೆ ರಾಗ ಸಂಯೋಜನೆ ಮಾಡದ್ದು ಮತ್ತೆ ಹಾಡದ್ದು ನಮ್ಮ ಕಾರ್ತಿಕ್ ರಾಜರ್ ಸಾಸ್ತಾನ, ಒಳ್ಳೆ ಹಾಡುಗಾರರು, ಕೃಷ್ಣ ಸಾಸ್ತಾನ ಅಂತ ಹೇಳಿದ್ರು, ಅವ್ರು ಅಳಿ ಅವರು. ಆಮೇಲೆ ಅದನ್ನ ಎಡಿಟಿಂಗ್ ಮಾಡಿದ್ದು ನಮ್ಮ ತುಂಗ್ರಿ ಅವರೇ. ಹೌದು, ಹರೀಶ್ ಕಿರಣ್ ತುಂಗ್ರಿ ಅಲ್ವಾ? ಮತ್ತೆ ನಮ್ಮ ಟೀಮ್ ಒಂದು ಹಾಸ್ಯದ ಒಂದು ತಂಡವೇ ಇತ್ತು, ಎಲ್ಲರೂ ಸೇರಿ ಮಾಡೋದು ನಾವು. ಸುಮಂತ, ಸುಜಿತಾ, ಆಮೇಲೆ ಸೃಜಿನಿ ಅಂತ ಹೇಳಿ, ಸುಮನ ಅಂತ ಹೇಳಿ, ಜ್ಯೋತಿ ಕೊಡ್ಲಾಡಿ ಅಂತ ಹೇಳಿ, ಮತ್ತೆ ಶರತ್ ಅಂತ ಹೇಳಿ, ಅದೇ ನಮ್ಮ ಕಾರ್ತಿಕ್ ರಾಜರು, ಇವರೆಲ್ಲ ಸೇರ್ಕೊಂಡು ಒಂದು ನಾವು ಟೀಮಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥದ್ದು. ಒಂದು ಇವಳು ಸುಚಿತಾ ಅಂತ ಹೇಳಿ ಎಲ್ಲ. ಹೌದು, ತುಂಬಾ ಜನ ಅಲ್ವಾ? ಕಂಬ ಒಂದು ಒಳಲ ಹಾಕಿ ಕಂಬ. ಅಡ್ಡಿಲ್ಲ, ನಮ್ಗೆ ಹಾಡಿಗೆಲ್ಲ ಸಹಕಾರ ಮಾಡೋದು ಪಡುಕೆರೆ ಭಾಸ್ಕರ್ ಶೆಟ್ಟಿ ಅವರೇ, ಕೃಷಿಯಂಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಕೊಂಡವ್ರು. ಅವ್ರದ್ರೆಲ್ಲ ನಮ್ಮ ಒಳಲೆ ಎಂತ ಅಲ್ಲ, ಅದು ನಾವು ಅಗಳಿಗೆಲ್ಲ ಗೆದ್ದಿಗೆಲ್ಲ ಆಗಿ ಸುಡಿ ಹಾಕೋತೀನಲ್ಲ ಗೋನ್ಸರು ಹೊಯ್ಕೊಂಡದ್ದು ಮತ್ತೆ ನೆನಪಿದ್ದು ಹೇಳ್ತೀವಿ. ಹೇಳಿ.
ಹೂಡುವನ ಕಣ್ಣು ಹೋರಿಯ ಮ್ಯಾಲೋ ಹೋರಿಯ ಕಣ್ಣು ಹೋರಿಯ ಕಣ್ಣು ಹೋಳಿಯ ಮ್ಯಾಲೋ ಹೆಂಗಸರ ಕಣ್ಣು ಹೋರಿ ಎಲ್ಲಿ ನಡೀತಾನ ಕಾಲು ಸೇಡಿ ಅದರದ್ದ ಹೆಂಗಸರ ಕಣ್ಣು ಆಗಿ ಸುಡಿ ಮ್ಯಾಲೋ ಅಯ್ಯೋ ಅಮ್ಮ. ಹಾಯ್, ನಿಮ್ಮ ಅಬ್ಬಿ ನೀವೆಷ್ಟು ಮಕ್ಕಳು? ನಾವು 3 ಜನ ಇವ್ರೆ. ಹಾಂ. ಒಂದು ನಮ್ಮ ಅಣ್ಣ, ಒಂದು ಅಕ್ಕ. ಅಣ್ಣ ಗುಲ್ಬರ್ದಂಗಿದ್ದ, ಅಕ್ಕ ಮಲ್ಲಿಕಂಡಲಿ ಹುಬ್ಳಿಂಗಿದ್ದಾಳೆ. ಆದ್ರೆ ನಮ್ಮ ನೀವು ಕಿರಿಯವರಾ? ನಾನ್ ಸಣ್ಣನ್. ನಾ ಚೆನ್ನವ. ಮತ್ತು ನಮ್ಮ ಅಲ್ಲ, ನಾನು ಈಗ ಚೆನ್ನವಲ್ಲ, ನಮ್ಮ ಅಮ್ಮನ ಮಕ್ಕಳಿಗೆ ನಾನು ಮತ್ತೆ ನಮ್ಮನ್ನ ಎಲ್ಲವೂ ಕೂಡ ನಾನು ಓದಿ ಅದು ಇದು ಎಲ್ಲವೂ ಕೂಡ ಸಪೋರ್ಟ್ ಮಾಡೋದು ಯಾರು ಕಂಡ್ರೆ ನಮ್ಮ ಅಣ್ಣ ಮಿಲಿತ್ ಹೆಗಡೆ ಅಂತ ಹೇಳಿ. ಹೌದು, ನಮ್ಮ ಅಣ್ಣ ದೇವೇಂದ್ರನ ಕಂಡಂಗವ. ಅವನನ್ನು ಎಲ್ಲರೂ ನಾವು ನೆನೆಸಿಕ್ಕಿವ್ರೆ ನಮ್ಮ ಫ್ಯಾಮಿಲಿ. ಗುಲ್ಬರ್ಗ. ಹೌದು, ಅವ್ನು ಗುಲ್ಬರ್ಗನ್ ಹೋಟ್ಲ. ಮತ್ತೆ ನಮ್ಮ ಅಮ್ಮ ಪ್ರೀತಿಯಿಂದ ಯಾರೇ ಈಗ ನಮ್ಮ ಈ ಕಾರ್ಯಕ್ರಮಕ್ಕಾಯ್ತು ವಿಡಿಯೋ ಗಾಡಿಗೆ ಬಂದ್ರೆ ಯಾರೇ ಬಂದ್ರು ಒಟ್ಟು ಚಂದ ಮಾತಾಡಿ ಉಪಚಾರ ಮಾಡಿಸೋದಿದ್ರೆ ನಮ್ಮ ಅಮ್ಮ ರತ್ನಾವತಿ ಹೆಗಡೆ ಅಂತ ಹೇಳಿ. ಮತ್ತೆ ನನ್ನ ಹೆಂಡತಿ ಪಾವನ್ ಅಂತ ಹೇಳಿ. ಮತ್ತೆ ನನ್ನ ಮಗಿ 2 ವರ್ಷ ಆಯ್ತು. ಋತುಪರ್ಣ ಅಂತ ಹೇಳಿ. ಋತುಪರ್ಣ. ಹಾಗೆ ನಿಮ್ಮ ಹೆಂಡತಿ ಹೆಸರು ಪಾವನ. ಪಾವನ. ಋತುಪರ್ಣ. ಅದೆಂತ ಯಕ್ಷಗಾನದ ಹೆಸರು ಇಟ್ಟಿರಲ್ಲ? ಅಲ್ಲ, ಯಕ್ಷಗಾನದ ಬರುವ ಪಾತ್ರ ಬಿಟ್ಟರೆ ಪುರಾಣ ಪಾತ್ರ. ಹೌದು, ಪುರಾಣ ಪಾತ್ರ. ಅಂದ್ರೆ ನಿಮ್ಮ ನರನಾಡಿಯಲ್ಲೆಲ್ಲ ಈ ಕುಂದಾಪುರದ ಸೊಗಡಿದೆ. ಅಲ್ಲದೆ ಋತುಪರ್ಣನ ಹೆಸರು ಯಾರಿಗೆ ನೆನಪು ಬರ್ಲಿಕ್ಕಿಲ್ಲ. ಏನಂತ್ರಿ? ಈಗಿನ ಕಾಲದಾಗೆ ಋತುಪರ್ಣ ಅಂತ ಯಾರು ಇಡ್ತಾರೆ? ಅಲ್ದಾ? ಅದು ಅತ್ಲಾಗಿ ಹೊಸ್ತು ಅಲ್ಲ, ಅದು ಅಳ್ತು ಅಲ್ಲ. ಭಾರಿ ಲಾಯ್ಕಿತ್ತೆ, ಭಾರಿ ಖುಷಿ ಆಯ್ತು ನಂಗೆ. ಯಾಕಂದ್ರೆ ಅದು ಎಲ್ಲೋ ಒಂದ್ ಕಡೆ ನಿಮ್ದು ಈ ಕುಂದಾಪುರದ ಸೊಗಡು ಉಂಟಲ್ಲ, ನಮ್ದು ಯಕ್ಷಗಾನದ ಮೇಲಿನ ಒಂದು ನಮ್ಮ ನರನಾಡಿಯೊಳಗೆಲ್ಲ ಯಕ್ಷಗಾನ ಇತ್ತು ಅಲ್ಲ? ಒಂದೇ ಪುಕ್ ಅಂದ್ರೆ ಶಾಲೆ ಸೇರಿದ ಮೇಲೆ ಅದನ್ನ ಹಾಜರಿ ಪುಸ್ತಕ ನಂಗೆ ಹೆಂಗ್ ಬರದೆಲ್ಲ ಚರ ಮಾಡ್ತೇನೆ. ಇಲ್ಲ ಎಂತ ಅರ್ಥ ಇಲ್ಲ, ಏನಿಲ್ಲ. ನಮ್ಗೆ ಇಷ್ಟ ಅದು ಹೆಸರು. ಋತುಪರ್ಣ ಅಂದ್ರೆ ಒಂದು ರಾಜನ ಹೆಸರು. ಹೌದೌದು. ಇನ್ನೊಂದು ಹಸಿರುಗಳ ಒಡೆಯ ಅಂತೇಳಿ. ಹಸಿರುಗಳ ಒಡೆಯ ಅರ್ಥ ಇತ್ತಂದೇಳಿ ಯಾರೊಬ್ರು ನಿಮ್ ಕಣಕ್ಕೆ ತಿಳಿದವ್ರು ಹೇಳ. ಅಲ್ಲ, ಅದೌದು ವಿಷಯ. ಹೌದು, ಅದಕ್ಕೆ ಸರಿಯಾಗಿ ನಿಮಗೆ ಪ್ರಕೃತಿ ಮೇಲಿರುವ ಪ್ರೇಮವನ್ನು ತೋರಿಸ್ಕೊಂಡ್ಬಿಟ್ಟಿದ್ರಿ ಅಲ್ದಾ? ಋತುಪರ್ಣ ಅಂದ್ರೆ ಹಸಿರು ಅಂದ್ರೆ ಕೂಡಲೇ ಸಹಜವಾಗಿ ಅಂದ್ರೆ ಇದು ಪ್ರಕೃತಿ ಮೇಲೆ ನಿಮ್ಮ ಪ್ರೀತಿ ಇದೆ. ನೀವು ಹೇಳಿರಲ್ಲ ಫಸ್ಟಿಗೆ ಆ ಮರ ಈ ಮರ ಆ ಮರ ಈ ಮರ ಒಂದು ರಾಶಿ ಮರದ ಹೆಸರು ಹೇಳಿರಲ್ಲ, ಅದು ಕೂಡ ನಿಮ್ಮ ಪ್ರಕೃತಿ ಪ್ರೀತಿಯೇ. ಏನಂತ್ರಿ ಅಲ್ದಾ? ಅಂದಾಡಿಯವರು. ಯಾಕಂದ್ರೆ ನೀವು ಅಲ್ಲ ಅಂತ್ರಿ, ನಾ ಹೇಳ್ತೆ ನೀವೊಂದು ಸ್ಟಾರೇ. ಇಂಥ ಸ್ಟಾರನ್ನು ಒಂದು ಫೇಸ್ಬುಕ್ ಮತ್ತು ಯೂಟ್ಯೂಬಿಗೋಸ್ಕರ ಸಂದರ್ಶನ ಮಾಡ್ಲಿಕ್ಕೆ ನಂಗೆ ಅವಕಾಶ ಕೊಟ್ಟಿದ್ರಿ, ಆ ಬಗ್ಗೆ ಧನ್ಯವಾದಗಳು. ಈಗ ಧನ್ಯವಾದ ಹೇಳಿ. ನಾನು ನಿಮಗೆ ಧನ್ಯವಾದ ಹೇಳಕ್ಕೆ, ನೀವು ಹಿರಿಯವರು ಬಂದು ನಮ್ಮನ್ನ ಇದು ಮಾಡೋದಿದ್ರೆ ನಮಗೊಂದು ಮನೆ ಅದು ಖುಷಿ ಇವರೇ. ಆದರೂ ನೀವು ಬ್ಯುಸಿ ಇರ್ತೀರಿ. ಈಗ ಎಲ್ಲೋ ಬೈಂದೂರಿ ಕಾರ್ಯಕ್ರಮಕ್ಕೆ ಹೊರಟಿದ್ರಿ. ಬೆಳಗಾದ್ರೆ ದಿನ ಬೆಳಗಾದ್ರೆ 3-4 ಕಾರ್ಯಕ್ರಮ ಆ ಕಡೆ ಈ ಕಡೆ ಓಡಾಡಲೇಬೇಕಾಗುತ್ತೆ. ನಾನು ಕೃತಜ್ಞತೆ ಹೇಳಿದೆ. ಈಗ ನಾನು ನಿಮ್ಮ ಹತ್ರ ಇನ್ನೊಂದು ಕೇಳ್ದು, ನಿಮ್ಗೆ ಯಾರಿಗಾರು ಧನ್ಯವಾದ ಹೇಳೋಕ್ಕಿತ್ತಾ ನನ್ನನ್ನು ಬಿಟ್ಟು? ಹಾಗೆ ಯಾರಿಗಾರು ಸಾರಿ ಹೇಳೋಕ್ಕಿತ್ತ? ಒಂಚೂರು ಹೇಳಕ್ಕ? ಅದು 2 ಸಮಾನ ಇತ್ತು. ಧನ್ಯವಾದ ಹೇಳೋಕ್ಕೂ ಲೆಕ್ಕ ಇಲ್ದಿದ್ದಷ್ಟು ಜನ ಇದ್ದಾರೆ. ಹೌದಾ? ಸಾರಿ ಹೇಳೋಕ್ಕೂ ತುಂಬಾ ಜನ ಇದ್ದಾರೆ. ಒಂಚೂರು ಹೇಳ್ತೀಯಾ? ಹೌದು. ಧನ್ಯವಾದ ಮೊದಲು ಯಾರಿಗೆ ಹೇಳಕ್ಕೆ ಅಂದ್ರೆ, ನಾವು ಈ ಆಡಿಯೋ ವಿಡಿಯೋ ಬಂದಲ್ಲೂ ನಮ್ಮನ್ನ ಒಂದು ಆಶೀರ್ವಾದ ಮಾಡಿ ಒಂದು ಸ್ಟೇಜ್ ವರೆಗೆ ಕರ್ಕೊಂಡ್ವಿ. ಆ ಸ್ಟೇಜಿಂದ ಬೇರೆ ಬೇರೆ ಊರನ್ನ ಕಾಂಬಂಗ್ ಮಾಡಿದಂಥ ನಮ್ಮ ಕುಂದಾಪುರ ಕನ್ನಡದ ಜನ ಮತ್ತೆ ನಮ್ಮ ಅಮ್ಮ ಇವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ. ಯಾಕಂದ್ರೆ ನಮ್ಮ ಜನರು ನಮ್ಮ ಈ ಕುಂದಾಪುರ ಕನ್ನಡ ಆಯಿತು, ತೀರ್ಥಹಳ್ಳಿ, ಸಾಗರ, ಶಿವಮೊಗ್ಗ, ಉತ್ತರ ಕರ್ನಾಟಕ, ಸೊರಬ ಅಲ್ಲಿನ ಜನರಾಯಿತು, ಅವ್ರು ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ. ಎಸ್ಪೆಷಲಿ ಹೆಚ್ಚಿಗೆ ಯಾರು ಕೇಳಿದ್ರೆ ನಮ್ಮ ಕುಂದಾಪುರದ ಜನರು. ಹೌದು, ಅವ್ರು ಹಿರಿಯರಿರಲಿ, ಕಿರಿಯರಿರಲಿ, ಹೆಣ್ಣು ಮಕ್ಕಳಿರಲಿ, ದೊಡ್ಡವರಿರಲಿ, ಸಣ್ಣವರಿರಲಿ, ಯಾರೇ ಇರಲಿ, ಅಷ್ಟು ಚಂದ ನಾವು ಹೋದಲ್ಲಿ ಬಂದಲ್ಲಿ ಮಾತಾಡಿಸಿ ಅದನ್ನು ಸಪೋರ್ಟ್ ಮಾಡಿರಿ ಅವರೇ. ಧನ್ಯವಾದ ಹೇಳಿದ್ರು ಸಾಕತ್ತಿಲ್ಲ. ನೀವು ಧನ್ಯವಾದ ಹೇಳ್ತಾ ಇದ್ರಿ. ಒಂದು ಸೂಕ್ಷ್ಮ ವಿಷಯ ಇತ್ತು. ಅವರಿಗೆ ಅವ್ರ ಭಾಷೆ ಮೇಲೆ ಪ್ರೀತಿ ಪಪ್ಪಂಗೂ ನೀವು ಮಾಡಿರಿ. ಅದು ಮಾತ್ರ ಅದು ಸಹಜವಾಗಿ ಆಗ ನಮ್ಮ ಮೇಲೆ ನಮ್ಮ ಪ್ರೀತಿ ಬರೋದು ಉಂಟಲ್ಲ, ಆಗ ಸಹಜವಾಗಿ ನಿಮಗೂ ಕೂಡ ನಿಮ್ಮ ಮೇಲೆ ಕೂಡ ಅಭಿಮಾನ ಬಂದೇ ಬರುತ್ತೆ. ನೀವು ಅವರಿಗೆ ಧನ್ಯವಾದ ಹೇಳ್ತಾ ಇದ್ರಿ ಈಗ ಅಲ್ದಾ? ಮತ್ತೆ ಸಾರಿ ಹೇಳೋಕ್ಕಿತ್ತ ಕೇಳ್ರಿ. ಹೌದು, ಸಾರಿ ಹೇಳೋಕೆ ಇರುತ್ತೆ. ಯಾಕೆ ಕೇಂದ್ರೆ ಕೆಲವ್ರು ಫೋನ್ ಮಾಡಿರ್ತಾರೆ, ನಾವು ಯಾವುದೋ ಒಂದು ಕಾರಣದಿಂದ ಅದನ್ನು ಎತ್ತುಕಾತಿಲ್ಲ, ಮತ್ತು ವಾಪಸ್ ಮಾಡುವ ಅಂದ್ರೆ ಅದು 2-3 ದಿವಸ ನಾವು ಯಾವುದೋ ಒಂದು ಬಿಸಿ ಹಂಗ ಅದನ್ನ ನೆನಪು ಬಿಟ್ಟು ನಂಬರ್ ಡಿಲೀಟ್ ಆಗಿ ಹೋಗಿರುತ್ತೆ. ಹೌದು, ಕೆಲವು ಸರಿ ಹಂಬಲ್ ಹಾರೆ, ಅಯ್ಯೋ ನಾವು ಎಷ್ಟೋ ದಿವಸ ಮೇಲೆ ಅಯ್ಯೋ ಇಂಥವ್ರು ಕಾಲ್ ಮಾಡಿರೋ ನಾವು ವಾಪಸ್ ಮಾಡಲಿಲ್ಲ ಅಂತ ಹೇಳಿ ಒಂದು ಅವರಿಗೆ. ಇನ್ನೊಂದು ಕೆಲವರು ಯಾವುದೋ ಒಂದು ಅವರದ್ದು ಒಂದು ವಿಡಿಯೋ ಬಿಡುಗಡೆ ಆದಲ್ಲ ಕಾರ್ಯಕ್ರಮಕ್ಕೆ ವಿಶೇಷ ವಿಡಿಯೋ ಮಾಡಿ ಕೊಡೋಕೆ ಹೇಳ್ತಾರೆ ಇವ್ರೆ. ಅದನ್ನು ನನಗೆ ಕಾಯಿರೋದಿಲ್ಲ. ನಾವು ಬೆಳಿಗ್ಗೆ ಶಾಲೆ 8 ಗಂಟೆ ಬಸ್ ಹತ್ರ ಮನೆ ವಾಪಸ್ ಸಾಯಂಕಾಲ 5-5:30 ಅಷ್ಟೊಳಗೆ ಮತ್ತೆಂಥವ್ರು ಕೆಲಸ ಪ್ರೋಗ್ರಾಮ್ ಅಂದ್ರೆ ಅದು ಕೆಲವೊಮ್ಮೆ ಅವ್ರು ಹೇಳೋದು ತಾರೀಕು ಮುಗಿದು ಹತ್ತಿವ್ರೆ. ಅಷ್ಟೊತ್ತಿಗೆ ಅಯ್ಯೋ ಇಂಥವ್ರೊಂದು ವಿಡಿಯೋ ಮಾಡಿ ಕೊಡೋಕೆ ಹೇಳಿರಲ್ಲ, ನನ್ನ ಕೈಗೆ ಆಯಿಲ್ಲ. ಯಾಕಂದ್ರೆ ನಮಗೆ ಸಪೋರ್ಟ್ ಮಾಡಿದವರೇ ಹೇಳೋದಲ್ಲ ಆಯಿಲ್ಲಲ್ಲ ಅನ್ನೋದೊಂದು ಭಾಳ ಇನ್ನೂ ಕೆಲವು ಬೇಜಾರಿತ್ತು ನನಗೆ ಮಾಡಿಕೊಡೋಕೆ ಆಗಲಿಲ್ಲ ಅಂತ. ಅಂಥವ್ರು ಎಲ್ಲರ ಹತ್ರ ಕೂಡ ನಾವು ಕೆಲವೊಮ್ಮೆ ಶಾಲೆ ಇದ್ರಂಗೆಲ್ಲ ಒಂದು ಸ್ವಲ್ಪ ಒತ್ತಡದಂಗೆ ಇರುತ್ತೆ ಅನ್ನೋದ್ರಿಂದ ಮಾಡೋಕ್ಕಾಗಲಿಲ್ಲ ಅಂತೇಳಿ ಅಂಥವ್ರು ಯಾರಿದ್ರು ಈ ವಿಡಿಯೋ ಕಂಡದಿದ್ರೆ ಇದ್ರ ಮೂಲಕ ನಿಮ್ಮ ಹತ್ರ ಕ್ಷಮೆಗೆ ಅಂತ. ಅಂದರೆ ಎಂತ ಗೊತ್ತಾ, ನಿಮಗೆ ಸಮಾಜದ ಬಗ್ಗೆ ಒಂದು ಕನ್ಸರ್ನ್ ಅಂದ್ರೆ ಪ್ರೀತಿ ಇದೆ, ಅಂದರೆ ಒಂದು ಕಳಕಳಿ ಇದೆ.
ಆ ಕಳಕಳಿ ಅಂದ್ರೆ ನಿಮಗೆ ಸಮಾಜ ನಮ್ಮನ್ನು ಪ್ರೀತಿಸ್ತದೆ. ಹೌದು ಹೌದು, ಆ ಕಳಕಳಿ ನಿಮ್ಮ ಹತ್ರ ಇದೆ ಅನ್ನೋದ್ರ ಲಕ್ಷಣ ಆಯಿತು. ನೀವು ಸ್ವಾರಿಕೆ ಅಂತ ಇದ್ರಿಯಲ್ಲ, ಈ ಕಳಕಳಿಯೇ ಮನು ಅಂದಾಡಿಯವರೇ, ಈ ಕಳಕಳಿಯೇ ನಿಮ್ಮನ್ನೊಂದು ಇನ್ನೂ ದೊಡ್ಡ ವ್ಯಕ್ತಿ ಮಾಡಬೇಕು, ಇದು ನನ್ನ ಹಾರೈಕೆ. ಹೌದು. ಮತ್ತೇನು ಕೇಳಿದ್ರೆ, ನಾನು ಕೆಲವೊಂದು ನನ್ನನ್ನು ಸಪೋರ್ಟ್ ಮಾಡಿದವ್ರ ಹೆಸರೆಲ್ಲ ಹೇಳಿದೆ. ಅದೇ ರೀತಿ ಕೆಲವೊಂದು ಹೆಸರನ್ನ ಮರ್ತಿಪ್ಪು ಸಾವಿರಾರು ಜನ ಇದ್ರು ನಿಮಗೆ, ನೀವು ಎಂತ ಮಾಡಕತ್ತ? ಊರೆಲ್ಲ ನೆಂಟರು, ಕೇರಿ ಎಲ್ಲ ಬಳಗವು, ದಾರುಣಿ ಎಲ್ಲ ಕುಲದೈವವಾಗಿರಲು ಯಾರನ್ನು ಬಿಡಲು ಸರ್ವಜ್ಞ ಅಂತೇಳಿ, ಅದರಿಂದ ಎಲ್ಲರನ್ನ ಗಮನದಲ್ಲಿ ತಗೊಂಡಿದೆ ಅಂತ ಹೇಳ್ತಾ, ಇನ್ನೂ ಕುಂದಾಪುರ ಕನ್ನಡದ ಜನರು, ಕುಂದಾಪುರದವರು ಇದೇ ರೀತಿ ನಮ್ಮನ್ನು ಆಶೀರ್ವಾದ ಮಾಡಿದ ಕಾರ್ಯಕ್ರಮ ಆಡಿಯೋ ವಿಡಿಯೋ ಎಲ್ಲ ಕಂಡು ಸಜೆಷನ್ ಇದ್ರೆ ನಮಗೆ ಹೇಳಿ, ಇನ್ನೂ ಬೆಳಿಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಂಡು. ನೀವು ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಗೆ ತಿರುಗ್ತಾ ಇದ್ರಿ. ನಾನು ಹೇಳ್ತೆ, ಇದೇ ವಿಷಯವಾಗಿ ನೀವು ಬೇರೆ ಬೇರೆ ದೇಶ ಸುತ್ತುವಂತ ಅವಕಾಶ ನಿಮ್ಗೆ ಸಿಕ್ಲಿ. ಒಂದ್ಸರಿ ಹೋಯ್ದೇವ್ರೆ. ಹೋಯ್ದ್ರಿ? ಯಾವ ದೇಶಕ್ಕೆ ಹೋಯ್ದ್ರಿ? ಒಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟರ್ ಗೊತ್ತು, ಮತ್ತೆ ಸದನ್ ದಾಸ್ ಅವರೆಲ್ಲ ಸೇರಿ ದುಬೈಲ್ ಒಂದು ಪ್ರೋಗ್ರಾಮ್ ಕಂಡ್ರಿ. ಈಗ ನಿಮ್ಗೆ ನೆನಪು ಹೋಯ್ತಿದ, ಇದು ಭಾರಿ ವಿಷಯ. ವಿದೇಶ ಪ್ರಯಾಣ ಮಾಡಿ ಆಯ್ತು. ಅಲ್ಲಿಯೂ ಕೂಡ ಅವರು ಕುಂದಾಪುರ ಕನ್ನಡದೇ ಒಂದು ಕಾರ್ಯಕ್ರಮ. ವಾರವಾ ಒಳ್ಳೆದೇ. ಸದಾನಂದ ಹೆಬ್ಬಾರ್ ಬೈಂದ್ರ ಅದೇ ಕಾರ್ಯಕ್ರಮ ಅಲ್ಲ, ಅದು ಬೇರೆ ಅಲ್ವಾ? ಇದು ಸದಾನಂದ ಹೆಬ್ಬಾರಲ್ಲ, ಏಸನ್ ಹೆಬ್ಬಾರ್, ಕ್ಷಮಿಸಿ, ಸದಾನಂದ ಹೆಬ್ಬಾರಲ್ಲ. ಅವರು 2ನೇ ವರ್ಷದ ವಾರ್ಷಿಕೋತ್ಸವ. ಬಹುಶಃ ನಮ್ದು ನಾವು 1ನೇ ವರ್ಷದ ವಾರ್ಷಿಕೋತ್ಸವ ನೀವು ಹೋಗಿದ್ರಿ ಅಲ್ಲ? ಅಲ್ಲೂ ಕೂಡ ನಮ್ಮ ಊರಿನ ಜನ ಇದ್ರು, ಒಂದು ಚಂಪಾನ್ ಹಿಂಡ ಮಾರ್ರೆ ಅಲ್ಲ? ಹೌದು, ಅವರಿಗೆಲ್ಲ ನೀವು ಬಂದ್ರಿ ಅಂದ್ರೆ ನೀವು ಕುಂದಾಪುರ ಭಾಷೆ ಮಾತಾಡಿದ್ರೆ ಅಷ್ಟು ಖುಷಿ ಅದು ಅಲ್ದಾ? ಹಾಗೆ ಇನ್ನು ಬೇರೆ ಬೇರೆ ದೇಶ, ಅಮೆರಿಕ, ಇಂಗ್ಲೆಂಡ್, ಕೆನಡಾ, ಹೀಗೆ ಬೇರೆ ಬೇರೆ ದೇಶಕ್ಕೆ ತಿರುಗುವಂಥ ಅವಕಾಶ ನಿಮ್ಗೆ ಸಿಕ್ಕಲಿ. ನಿಮ್ಮನ್ನು ಇನ್ನೂ ದೊಡ್ಡ ಸ್ಟಾರ್, ನೀವು ದೊಡ್ಡ ಸ್ಟಾರ್ ಆಗಿ ಬೆಳೀರಿ ಅಂತ ನಾನು ಹಾರೈಸ್ತಾ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.